ಮಾಸ್ಟರ್ಸ್. ಇವತ್ತಿನ ಗುರೂಜಿಯವರು ಅನಾಥ ಚಕ್ರದ ಬಗ್ಗೆ ಅಂದ್ರೆ ಹಾರ್ಟ್ ಚಕ್ರದ ಬಗ್ಗೆ ಯಾವ ರೀತಿ ಆಕ್ಟಿವ್ ಮಾಡ್ಕೋಬೇಕು, ಮತ್ತೆ ಮುದ್ರಾ ಥೆರಪಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು, ಬ್ರೀದಿಂಗ್ ಟೆಕ್ನಿಕ್, ಮತ್ತೆ ನಾವು ಚಾಂಟಿಂಗ್ ಮಾಡೋದು, ಹಲವು ಟೆಕ್ನಿಕ್ ಗಳನ್ನ ಇಲ್ಲಿ ಹೇಳಿದ್ದಾರೆ. ಕಲರ್ ಥೆರಪಿ ಹೇಳಿದ್ದಾರೆ. ಅಂದ್ರೆ ಹಾರ್ಟ್ ಚಕ್ರವನ್ನು ಆಕ್ಟಿವ್ ಮಾಡ್ಕೊಳ್ಳಿಕ್ಕೆ, ನಮ್ಮಲ್ಲಿ ಪ್ರೀತಿ, ಕರುಣೆ, ಸಹನೆ ಭಾವ ಬೆಳೆಸ್ಕೊಳ್ಳಿಕ್ಕೆ ಇದನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿದ್ರೆ, ಇದ್ರ ಬಗ್ಗೆ ತಮ್ಮ ಕ್ವಶನ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಡ್ತಾರೆ. ಮೇಡಮ್ ಕ್ವಶನ್ ಹೇಳಿಲ್ಲ. ಯಾಕೆಂದ್ರೆ ಡೌಟ್ ಇದ್ರೆ ಫಸ್ಟ್ ನಿಮ್ಮ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ಒಂದು 5 ನಿಮಿಷದಲ್ಲಿ ನಾವು ಮುಕ್ತಾಯ ಮಾಡ್ಬೇಕು ಕಾರ್ಯಕ್ರಮ. ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರೆ ನಾವೇ ನಿಮ್ಮ ಹ್ಯಾಂಡ್ ರೈಸ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ. ಎಸ್ ಮೇಡಮ್. ಎಸ್, ನಮಸ್ತೆ ಗುರುಜಿ. ನಮಸ್ತೆ ಆಲ್ ಮಾಸ್ಟರ್ಸ್. ನಾವು ಹ್ಯಾಂಡ್ ರೈಸ್ ಮಾಡಿ ಅಂತ ನಿಜಕ್ಕೂ ಹೇಳಿಸ್ಕೊಳಾಗಿಲ್ಲ. ಸಾರಿ ಗುರುಜಿ, ಸ್ವಲ್ಪ ಸಮಯ ತಡ ಆಯ್ತು. ಗುರುಜಿ, ಇದಕ್ಕೆ ನಾನು ಫಸ್ಟೇ ಕೇಳ್ಬಿಡ್ತೀನಿ, ಫೀಸ್ ಎಷ್ಟು ಗುರುಜಿ? ಫೀಸು ನಿಮ್ಮ ಶ್ರದ್ಧೆ, ಅದೇ ಫೀಸು. ಪಾಲನೆ ಮಾಡ್ಬೇಕು ಅಷ್ಟೇ. ಅಭ್ಯಾಸ, ನಿಮ್ಮ ಅಭ್ಯಾಸ, ಶ್ರದ್ಧೆ, ಈ ಎರಡು ನಮ್ಗೆ ಫೀಸು. ಪ್ರಚಾರ ಇನ್ನೊಂದು ಫೀಸು. ಎಸ್ ಗುರುಜಿ. ಅಂದ್ರೆ ನೀವು ಅನಾಹತ ಚಕ್ರದ್ದು ತಗೊಂಡು ಎಷ್ಟು ಸಾಕಷ್ಟು 12 ಪಾಯಿಂಟ್ಸ್ ಹೇಳಿದ್ದೀರಾ ಗುರುಜಿ. ಹಾಕಿ ಪ್ರೆಷರ್ ಆಗ್ಬೋದು, ಮುದ್ರಾ, ಬ್ರೀದಿಂಗ್ ಟೆಕ್ನಿಕ್, ಮತ್ತೆ ಬ್ರೀದಿಂಗ್ ಎಕ್ಸಸೈಸ್, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಮಂತ್ರ, ಮತ್ತೆ ಆರೋಮಾ ಥೆರಪಿ, ಕ್ರಿಸ್ಟಲ್ ಥೆರಪಿ. ಯಾಕೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಅಂತಂದ್ರೆ, ಕೆಲವರು ಈ ಸಮಯದಲ್ಲಿ ಕುಳಿತುಕೊಂಡು ಬರ್ಕೊಳ್ಳೋದಕ್ಕಾಗಲ್ಲ, ನನ್ನೂ ಸೇರಿ ಆ ಕಡೆ ಈ ಕಡೆ ಆದಾಗ ಮತ್ತೆ ಇದು ಮನನ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ನಾವು ಮತ್ತೆ ಇದನ್ನ ರಿವೈಸ್ ಮಾಡ್ತೀವಿ. ಮತ್ತೆ ನೇಚರ್ ಥೆರಪಿ, ಫುಡ್, ಫ್ರೂಟ್ಸ್, ಹರ್ಬ್ಸ್ ಎಲ್ಲಾನು ಸಾಕಷ್ಟು ವಿಚಾರಗಳನ್ನ ನಾವು ಇದನ್ನ ಪಾಲನೆ ಮಾಡ್ಬೇಕಷ್ಟೇ ಗುರುಜಿ. ಎಲ್ಲ ಗೊತ್ತಿದೆ, ಬಟ್ ಪಾಲನೆ ಮಾಡೋದು ಇಂಪಾರ್ಟೆಂಟ್ ನೀವು ಹೇಳಿದಾಗೆ. ಥ್ಯಾಂಕ್ ಯು ಗುರುಜಿ, ತುಂಬಾ ಧನ್ಯವಾದಗಳು. ನಾರತ್ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ, ಧನ್ಯವಾದಗಳು. ಇವತ್ತಿನ ಕ್ಲಾಸ್ ತುಂಬಾ ಅದ್ಭುತವಾಗಿತ್ತು. ನಮ್ಗೆ ಉಸಿರಾಟದ ಬಗ್ಗೆ ಅಂದ್ರೆ ನೀವು 2 ಕೈಯಲ್ಲೂ ನಾವು ಇದು ಹಾಕೊಂಡಾಗ ಕಮಲದ ತರ ನಾವು ಕೈ ಇಟ್ಕೊಂಡು ಕೂತ್ಕೊಂಡಾಗ ಕ್ಲೀನ್ ಆಗಿ ಉಸಿರಾಡಕ್ಕೆ ಆಗುತ್ತೆ. ಬಟ್ ಒಂದ್ ಕೈಯಲ್ಲಿ ಒಂದು ಮೂಗಿಂದ ಉಸಿರು ತಗೊಳ್ಳೋಷ್ಟು ದೀರ್ಘವಾಗಿ ತಗೊಳಕ್ಕಾಗಲ್ಲ 2 ತಗೊಂಡಾಗ. ಅದಕ್ಕೆ ಒಂದನ್ನ ಕ್ಲೋಸ್ ಮಾಡ್ಕೊಂಡು ಒಂದ್ ಕೈಯಲ್ಲಿ ಮುದ್ರೆ ಇಟ್ಕೋಬಹುದಾ ಅಂತ. ಆತರ ಮಾಡಕ್ಕಾಗಲ್ಲ. ಮುದ್ರಾ ಒಂದು ಇಟ್ಕೋಬೇಕು. ಶ್ವಾಸ ಏನಿಲ್ಲ ಅಂದ್ರೆ ನಾನು ಹೇಳಿದೆಲ್ಲ, 4 ಕೌಂಟ್ ಅಂತ ಲೆಕ್ಕ ಮಾಡಕ್ ಹೋಗ್ಬಿಡಿ. 6 ಕೌಂಟ್ ಆಗ್ಲಿ 8 ಕೌಂಟ್ ಆಗ್ಲಿ ಪರವಾಗಿಲ್ಲ, ನಿಧಾನವಾಗಿ ತಗೊಳ್ಳಿ. ಸ್ವಲ್ಪ ಹೋಲ್ಡ್ ಮಾಡಿ. ಹೋಲ್ಡ್ ಮಾಡೋ ಸಮಯದಲ್ಲಿ ಮಾತ್ರ ಅಲ್ಲಿ ನಿಮಗೆ ಗ್ರೀನ್ ಲೈಟ್ ತುಂಬ್ತಾ ಇರ್ಬೇಕು. ಓಕೆ, ಗ್ರೀನ್ ಲೈಟ್ ಊಹಿಸ್ಕೋಬೇಕು ಚೆನ್ನಾಗಿ, ಆಯ್ತಾ? ಆಮೇಲೆ ಒಳಗಡೆ ಶ್ವಾಸ ತಗೊಂಡವಾಗ ಪ್ರೀತಿ, ಕರುಣ, ದಯ, ಒಳ್ಳೆ ಕ್ವಾಲಿಟೀಸ್, ಒಳ್ಳೆ ಲಕ್ಷಣಗಳು ಒಳಗಡೆ ಶ್ವಾಸ ಮಾಡ್ಕೊಳ್ಳಿ, ಆಯ್ತಾ? ಗ್ರೀನ್ ಕಲರ್ ಇಲ್ಲಿ ತುಂಬ್ಕೊಳ್ಳಿ. ಯಾವಾಗ ಹೋಲ್ಡ್ ಮಾಡೋದು ಅಷ್ಟೇ. 4 ಕೌಂಟ 6 ಕೌಂಟ ಅದು ಲೆಕ್ಕ ಮಾಡ್ಕೋಬೇಡಿ, ಅದೇನು ದೊಡ್ಡ ವಿಷಯ ಅಲ್ಲ, ಆಯ್ತಾ? ಮತ್ತೆ ಬ್ರೀತಿಂಗ್ ಬಿಡುವಾಗ, ನಿಶ್ವಾಸ ಮಾಡುವಾಗ ಏನಂದ್ರೆ ಲಾಂಗ್ ಆಗಿಬಿಡಿ. ಆ ಲಾಂಗ್ ಬಿಡ್ತಾ ಇರುವಾಗ ನನ್ನಲ್ಲಿ ಕೋಪ, ದ್ವೇಷ, ಅಸೂಯ, ಭಯ, ಆಂದೋಲನೆ ಎಲ್ಲ ಆಚೆ ಕಡೆ ಹೋಗ್ತಾ ಇದೆ ಅಂತ ಊಹಿಸ್ಕೋಬೇಕು. ಎಲ್ಲ ನಕಾರಾತ್ಮಕ ಎಲ್ಲ ತೊಲಗಿಸ್ತಾ ಇದೆ ಅಂತ ಊಹಿಸ್ಕೋಬೇಕಾಗತ್ತೆ. ಇಷ್ಟು ಮಾಡ್ಕೊಂಡ್ರೆ ಇದು ಸಂಪೂರ್ಣವಾಗತ್ತೆ. ಒಂದು ಎಕ್ಸಸೈಸ್, ಒಂದು ಒಳ್ಳೆ ಎಕ್ಸಸೈಸ್ ಆಗತ್ತೆ. ಆಯ್ತು, ಧನ್ಯವಾದ. ಅಂದ್ರೆ ವಯಸ್ಸಾದ್ಮೇಲೆ ಸ್ವಲ್ಪ ಉಸಿರಾಟ ಕ್ರಮ ಸ್ವಲ್ಪ ಕಡಿಮೆ ಆಗುತ್ತಾ ಅಂತ ನನಗೆ ಒಂದು ಡೌಟ್. ಅದೇನಿಲ್ಲ, ವಯಸ್ಸು ಜಾಸ್ತಿ ಆದಂಗೆಲ್ಲ ಉಸಿರಾಟ ಸ್ವಲ್ಪ ಜಾಸ್ತಿ ತಗೊಳ್ಳೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಏನೋ ಅಂತ ಒಂದು ಡೌಟ್ ಇತ್ತು. ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ನಿಧಾನವಾಗಿ ತಗೊಂಡೋಕೆ ಇಷ್ಟ, ನಿಮ್ಗೆ ನಿಧಾನವಾಗಿ ತಗೊಂಡೋಕೆ ನಿಮ್ಗೆ ಕಷ್ಟ ಆಗ್ತಾ ಇದ್ರೆ ಮತ್ತೆ ಸ್ವಲ್ಪ ದೀರ್ಘವಾಗಿ ತಗೊಳ್ಳಿ, ಏನಾಗತ್ತೆ ಅದೇನಾಗುತ್ತೆ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಒಂದ್ ಕಡೆ ಕ್ಲೋಸ್ ಮಾಡ್ಕೊಂಡಾಗ ದೀರ್ಘವಾಗಿ ಟೈಮ್ ತಗೋಬಹುದು ಅಂತ, ಅದಕ್ಕೆ ಅಷ್ಟೇ. ಆತರ ಮಾಡಕ್ಕಾಗಲ್ಲ. ಥ್ಯಾಂಕ್ಸ್, ಧನ್ಯವಾದ. ಶಶಿಕಲಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ ಶಶಿಕಲಾ ಮೇಡಮ್. ಗುರುಜಿ ನಮಸ್ತೆ. ಇದು ಮೊನ್ನೆ ಕಮಲ ಮುದ್ರೆ ಹೇಳಿದ್ರಲ್ಲ, ಬಿಪಿಗೂ ಅದೇ ಹೇಳಿದ್ರಿ ನೀವು? ಕಮಲ ಮುದ್ರ ಅಲ್ಲ, ಅದು ಕಮಲ ಮುದ್ರ ಅಲ್ಲ, ಕನಿಷ್ಠ ಮುದ್ರ. ಅದನ್ನು ಇದೇ ತರ ಬರುತ್ತಲ್ಲ ಗುರುಜಿ? ಇಲ್ಲ, ಅದು ಹಿಂಗೆ ಅಷ್ಟೇ. ಇದು ಕಮಲ ಅಂದ್ರೆ ಹಿಂಗ್ ಬರುತ್ತೆ, ಕಮಲ ಇಲ್ಲಿ ಬರುತ್ತೆ, ಇದು ಸುಮ್ನೆ ಈ ತರ. ಅದು ಇಲ್ಲಿ ಇಟ್ಕೋಬೇಕು, ಇಲ್ಲಿ ಎದೆ ಹತ್ರ, ಹೃದಯದ ಹತ್ರ. ಹೃದಯದಲ್ಲಿ ಇಟ್ಕೊಳ್ಳಿ, ಪರವಾಗಿಲ್ಲ. ಬಟ್ ಇದು ಹೀಗೆ ಕನಿಷ್ಠ ಮುದ್ರ ಅದು.
ಓಕೆ. ಆಯ್ತು ಗುರುಜಿ. ಇದು ಯೋಗ ಮತ್ತು ಪ್ರಾಣಾಯಾಮ ಯಾಕೆ ಗುರುಜಿ ನಿಲ್ಸಿದ್ದೀರಾ ಕ್ಲಾಸ್? ನೀವು ಮಾಡಿಸ್ಕೊಡ್ತೀವಿ ಅಂದ್ರೆ ನಿಲ್ಸಲ್ಲ ನಾವು. ಅದೇ ಹೇಮಾ ಮೇಡಮ್ ಅವರು, ಶಶಿಕಲಾ ಮೇಡಮ್ ಅವರು, ವೆಂಕಟರಮಣ ಸಾಬ್ ಇವರು ಸರ್ ಅವ್ರು ಇದಾರಲ್ಲ ಗುರುಜಿ. ಬರಬೇಕಲ್ಲ ಅವರೆಲ್ಲ. ಅಂದ್ರೆ ಅವ್ರಿಗೂ ಸ್ವಲ್ಪ ಸಮಯ ಇರ್ಬೋದು, ಇಲ್ಲ ಅಂದ್ರೆ ಒಂಥರ ಬ್ಯುಸಿ ಇರ್ಬೋದು. ಅವರು ಬೆಳಗ್ಗೆ ಬಂದು ಮಾಡಕ್ಕೆ ಸ್ವಲ್ಪ ಅವ್ರಿಗೂ ಬ್ಯುಸಿ ಕೆಲಸ ಇರ್ಬೋದಲ್ಲ, ಅದಕ್ಕೋಸ್ಕರ. ಸೊ ನಿರಂತರವಾಗಿ ಮಾಡೋಂಥ ಅವಕಾಶ ಇದ್ರೆ ಮಾಡಿಸ್ಕೊಡ್ತೀವಿ, ಇಲ್ಲ ಅಂದ್ರೆ ಅದು ಕ್ಯಾನ್ಸಲ್ ಮಾಡಿ ಮೆಡಿಟೇಷನ್ ಜೋಡಿಸಿಲ್ಲ ಅಷ್ಟೇ. ಇಲ್ಲ ಗುರುಜಿ, ಅದು ಇರ್ಲಿ. ಈ ಮೊನ್ನೆ ಪುತ್ತೂರು ಇವ್ರು ಮೇಡಮ್ ಅವ್ರು ಹೇಳಿದ್ರು ವೈಜ್ಞಾನಿಕವಾಗಿ ಪ್ರಾಣಾಯಾಮದ ಬಗ್ಗೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು. ಇದು 5:30 ಕ್ಲಾಸ್ ಇತ್ತಲ್ಲ, ಅದು 1/2 ಅನ್ನ ಮಾಡಿಸ್ರಿ ಗುರುಜಿ. ಮಾಡಿಸ್ಬೇಕು, ಬಟ್ ಮಾಸ್ಟರ್ಸ್ ಬೇಕು ಅದಕ್ಕೆ ಮಾಡಿಸ್ಕೊಳಕ್ಕೆ. ನಾವು ಇದೀವಿ ಗುರುಜಿ, ಯಾರು ಇಲ್ದಿದ್ರೆ ನಾವು ಜೋಡಿಸ್ಕೊಂತೀವಿ. ನೀವು ಪತಂಜಲಿಯಲ್ಲಿ ನಾವು ಅಶ್ವಿನ್ ಮೇಡಮ್ ಇಲ್ಲಾಂದ್ರೆ ನಂದಾ ಮೇಡಮ್ ಹತ್ರ ಮಾತಾಡಿ ಅದನ್ನು ನೀವು ವ್ಯಕ್ತಪಡಿಸಿ, ಆಮೇಲೆ ಅವ್ರು ಯಾವ ರೀತಿಯಲ್ಲಿ ಅಳವಡಿಸ್ಕೊಂಡು ನೋಡೋಣ, ಅಭ್ಯಾಸ ಮಾಡೋಣ. ಮತ್ತೆ 11:30 ಕ್ಲಾಸನ್ನು ಬರೀ ಮೆಡಿಟೇಷನ್ ಇತ್ತು, ಅದನ್ನು ಸ್ಟಾಪ್ ಮಾಡಿದ್ದಾರೆ. ಕ್ಯಾನ್ಸಲ್ ಮಾಡಿದೆ. ಅಂದ್ರೆ ನಮಗೆ ಹೋಸ್ಟಿಂಗ್ ಬೇಕು. ನಮಗೆ ಹೋಸ್ಟಿಂಗ್ ಇಲ್ಲದೆ ನಾವು ಆಫೀಸಲ್ಲಿ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ತುಂಬಾ ಕೆಲಸಗಳಿದೆ. ನಾವು ಎಂಪ್ಲಾಯೀಸ್ಗೆ ಕಷ್ಟ ಕೊಡಬಾರ್ದು. ಅಲ್ಲಿ ಅವ್ರ ಕೆಲಸಗಳೇ ಜಾಸ್ತಿ ಇರುತ್ತೆ. ಮತ್ತೆ ಇದನ್ನು ಸೇರಿಸಿದ್ರೆ ಅವ್ರು ಡಿಸ್ಟರ್ಬ್ ಆಗ್ತಾರೆ. 1 ಗಂಟೆ ಹೋಗುತ್ತೆ ಅನ್ನೆಸಲ್ಲಿ. ಅದಕ್ಕೆ ಅದು ನಿಲ್ಲಿಸಿದ್ವಿ. ಸೊ ಇಲ್ಲೇನಂದ್ರೆ ಗೊತ್ತಾ, ನಾವು ಇಷ್ಟು ದೀರ್ಘಕಾಲ ನಡ್ಸ್ಕೊಂಡು ಬಂದಿವಿ. ನಿಮ್ಮಲ್ಲಿ ನಿಮ್ಮಿಂದ ಬರಬೇಕಾಗತ್ತೆ. ಏನು, ನಾನು ಹೋಸ್ಟ್ ಮಾಡ್ತೀನಿ, ನಾನು ಸೇವೆ ಮಾಡ್ತೀನಿ ಅಂತ ಬರಬೇಕು. ನೀವು ಸೇವೆ ಮಾಡಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗತ್ತೆ? ಅದ್ರ ಬಗ್ಗೆ ಗೊತ್ತಿಲ್ಲ ಗುರುಜಿ. ಆಮೇಲೆ ಒಂದು ಸಂಸ್ಥೆಗೆ ಒಂದು ಲಿಮಿಟ್ ಇರುತ್ತಮ್ಮ. ಅಂದ್ರೆ ನಮ್ಮಲ್ಲಿ ಇದೊಂದೇ ಅಲ್ಲ, ನಾವು ಇಂಗ್ಲಿಷು, ತೆಲುಗು, ಕನ್ನಡ, ಮತ್ತೆ ತಮಿಳು, ಹಿಂದಿ ಇಷ್ಟೆಲ್ಲ ಕ್ಲಾಸಸ್ ನಡೆಸ್ಬೇಕು ನಾವು. ಆಯ್ತಾ? ನಾವು ಒಂದು ಭಾಷೆ ಮಾತ್ರ ಮಾಡ್ತಾ ಇಲ್ಲ. ಅವಾಗ ನಮಗೆ ಹೆಚ್ಚಿನ ರೀತಿಯಲ್ಲಿ ರಿಸೋರ್ಸಸ್ಸು, ಸೇವಕರು ಬೇಕು, ವಾಲಂಟಿಯರ್ಸ್ ಬೇಕಂತ ಅದಕ್ಕೆ ಹೇಳೋದು. ಅದು ಇಲ್ಲದೆ ನಾವು ಮಾಡೋಕ್ಕೆ ಕಷ್ಟ ಆಗತ್ತೆ, ಮುಂದುವರ್ಸೋಕೆ ಕಷ್ಟ ಆಗತ್ತೆ. ಓಕೆ, ಧನ್ಯವಾದಗಳು. ರೇಣುಕಾಚಾರ್ಯ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಈ ಅನಾಹತ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ 12 ಆಯಾಮಗಳನ್ನ ಹೇಳಿದ್ರಿ. ಅದು 12 ಮಾಡ್ಬೇಕಾ? ಅದ್ರಲ್ಲಿ ಕೆಲವು ನಿಮ್ಗೆ ಎಷ್ಟು ಸಾಧ್ಯವಾದಷ್ಟು. ಓಕೆ. ಯಾಕಂದ್ರೆ ಬೇರೆ ಬೇರೆ ಆಕ್ಟಿವಿಟೀಸ್ ಇರುತ್ತೆ. ಇದು ಎಲ್ಲದೂ ಜಾಸ್ತಿ ಮಾಡ್ಕೊಂಡಾಗ ಯಾವ್ದು ಮಾಡೋಕ್ಕಾಗಲ್ಲ ಅಂತ ಹಾಗಾಗ್ಬಾರ್ದು ಅನ್ನೋ ಕಾರಣದಿಂದ ಕೇಳಿದೆ. ಯಾವುದೇ 2-3 ಜೋಡಿಸ್ಕೊಳ್ಳಿ, 5 ಜೋಡಿಸ್ಕೊಳ್ಳಿ, 4 ಜೋಡಿಸ್ಕೊಳ್ಳಿ, ನಿಮ್ಮ ಸಮಯ ಪ್ರಕಾರ ನೀವು ಮಾಡ್ಕೊಳ್ಳಿ. ಯಾವುದೇ ಅದರಲ್ಲಿ ಕಟ್ಟುನಿಟ್ಟಾಗಿ ಒಂಥರ ಯಾವುದೇ ಹಾರ್ಡ್ ಅಂಡ್ ಫಾಸ್ಟ್ ಯಾವುದೂ ಇಲ್ಲ. ಆಯ್ತಾ? ಉದಾಹರಣೆಗೆ ನೀವು ಜಾಬ್ ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಮುದ್ರೆ ಇಟ್ಕೊಳ್ಳೋಕೆ ಏನ್ ತೊಂದರೆ ಆಗ್ತದೆ? ಇಲ್ಲ ಆಕುಪ್ರದಕ್ಷಿಣೆ ಮಾಡ್ಕೊಳ್ಳೋಕೆ ಏನ್ ತೊಂದರೆ ಇದೆ ನಿಮ್ಗೆ? ಅದೇ ಸಮಯ ಒಂದು ಕ್ರಿಸ್ಟಲ್ ಜೋಬಲ್ಲಿ ಇಟ್ಕೊಳ್ಳೋಕೆ ಏನ್ ತೊಂದರೆ ಆಗತ್ತೆ ಅಲ್ವಾ? ಕಚ್ಚಿಪಲ್ಲಿ 2 ಡ್ರಾಪ್ ಅರೋಮಥೆರಪಿ ಇಟ್ಕೊಂಡು ಅದ ಸ್ಮೆಲ್ ಮಾಡಕ್ಕೆ ಏನ್ ತೊಂದರೆ ಆಗತ್ತೆ? ಇದು ಕಷ್ಟ ಅಲ್ಲ, ಅನ್ಕೊಂಡ್ರೆ ಕಷ್ಟ. ಇಲ್ಲ ಕಷ್ಟ ಅಂತ ಯಾವ್ದು. ನಾನು ತುಂಬಾ ಆಕ್ಟಿವ್ ಆಗಿರುವಂತ ನಾವೇನ್ ಮಾಡ್ಬೇಕಂದ್ರೆ ಎಷ್ಟು ಇದರಲ್ಲಿ ಇರುವಂತ 12 ಎಲ್ಲಿದ್ರು, 12 ಆಯಾಮಗಳಿದ್ರು, 12 ಪಾಯಿಂಟ್ಸ್ ಇದ್ರು, ಇದರಲ್ಲಿ ನಿಮ್ಗೆ ಒಂದೇ ಸಾರಿ ಒಂದು ದಿವಸ 4 ಆಗತ್ತಾ 5 ಆಗತ್ತಾ ಮಾಡಿ, ಇನ್ನೊಂದು ದಿವಸ ಇನ್ನೂ 2-3 ಮಾಡ್ಕೊಂತೀರಾ, ಸಮಯ ಇದೆಯಾ, ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ಕೊಂತೀರಾ, ಮಾಡ್ಕೊಳ್ಳಿ. ಆಯ್ತಾ? ಸೊ ಒಂದು ಅಫರ್ಮೇಷನ್ ಮಾಡ್ಕೊಳಕ್ ಸಮಯ ಇದೆಯಾ, ಅಫರ್ಮೇಷನ್ಸ್ ಮಾಡ್ಕೊಳ್ಳಿ. ಫುಡ್ ಅನ್ನೋದು ಪ್ರಧಾನವಾಗಿ ನಾವು ತಿನ್ನುವಂತ ಆಹಾರದಲ್ಲೇ ಇವು ಸೇರಿಸ್ಕೊಂಡ್ರೆ ಆಯ್ತು, ಅದು ಮುಗಿತು. ಆ ರೀತಿ. ಬೆಳ್ಳುಳ್ಳಿ ತಿನ್ಬಾರ್ದು ಅಂತ ಇದೆ. ಅದು ಸರ್ ಅದನ್ನೊಂದು ಆಡ್ ಮಾಡಿ ಹೇಳಿದ್ರು. ಬೆಳ್ಳುಳ್ಳಿ ಅದು ಅಲ್ಲ, ಬಿಟ್ಬಿಟ್ಟಿದೀನಿ. ಬಹಳ ದಿವಸ ಆಯ್ತು, 1 ವರ್ಷದ ಮೇಲೆ ಆಯ್ತು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ರೈಟ್. ಧನ್ಯವಾದಗಳು. ರೇವತಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ಎಲ್ಲ ಧ್ಯಾನ ಬಂಧುಗಳೇ ನಮಸ್ಕಾರ. ಸರ್, ನಾನು ವೆರಿ ಅನ್ಲಕ್ಕಿ. ಯಾಕೋ ಇಂಟರ್ನೆಟ್ ಆಫ್ ಒಂದು ಚೂರು ಮಾತ್ರ ಸಿಕ್ತು, ಬಾಕಿ ಫುಲ್ ಆಗ್ಲಿಲ್ಲ. ನಾನು ವಿಡಿಯೋ ನೋಡ್ಕೊಳ್ತೇನೆ. ಸರ್, ನಂದು ಇಲ್ಲಿ ಒಂದು ರಿಕ್ವೆಸ್ಟ್ಗೆ
ನಾನು ಮಾಡಿದೆ. ಆಕ್ಚುಲಿ ಬೆಳಿಗ್ಗೆನೆ ಕಾಕುಬಾಳ್ ಸರ್ ಫೋನ್ ಮಾಡಿದ್ರು. ಅವರಿಗೆ ನಿನ್ನೆ ಪ್ರೋಗ್ರಾಮ್ದು ಕಂಪ್ಲೀಟ್ ವಿಡಿಯೋ ಕೊಟ್ರೆ ಚೆನ್ನಾಗಿತ್ತು ಅಂತಂದ್ರೆ, ಸಾಮಾನ್ಯವಾಗಿ ಮೆಡಿಟೇಷನ್ ಎಲ್ಲ ವಿಡಿಯೋದಲ್ಲಿ ಬರುವುದಿಲ್ಲ ಸರ್. ಅದಕ್ಕೆ ಸೋಮ್ ಸರ್ಗೆ ಹೇಳ್ಬಿಟ್ಟು ನಿನ್ನೆದು ಪ್ರೋಗ್ರಾಮ್ದು ಕಂಪ್ಲೀಟ್ ಅವರ ಟಾಕ್ ಪ್ಲಸ್ ಮೆಡಿಟೇಷನ್ ಬಹಳ ಚೆನ್ನಾಗಿತ್ತು. ಎಂಟರ್ಲಿ ಡಿಫ್ರೆಂಟ್ ಇದನ್ನ ಮಾಡಿಸಿದ್ರು. ಅದು ಕಂಪ್ಲೀಟ್ ಒಂದು ವಿಡಿಯೋ ಮಾಡಿಕೊಟ್ರೆ ಅವರಿಗೆ ಬೇಕಂತೆ ಸರ್, ನಮಗೂ ಹೆಲ್ಪ್ ಆಗುತ್ತೆ ಅಂತ ಅದೊಂದು ರಿಕ್ವೆಸ್ಟ್. ಎರಡನೇದು ಅದೇ ಸರ್, ಸ್ವಲ್ಪ ಸ್ವಲ್ಪ ಬರ್ಕಂಡೆ ತನ್ನಷ್ಟಕ್ಕೆ ಆಫ್ ಆಗೋದು ಆನ್ ಆಗೋದು ಆಗ್ತಾನೆ ಇತ್ತು. ನೆಟ್ವರ್ಕ್ ಭಾರಿ ಪ್ರಾಬ್ಲಮ್ ಆಯ್ತು. ವಿಡಿಯೋ ನೋಡ್ಕೊಂಡು ನಾ ಕಲ್ತ್ಕೊಳ್ತೇನೆ. ಜೊತೆಗೆ ತುಂಬಾ ಹೆಲ್ಪ್ಫುಲ್ ಸರ್. ಒಂದೊಂದೇ ಚಕ್ರವನ್ನ ಈ ತರ ಹೇಳ್ಕೊಂಡ್ ಬಂದ್ರೆ ನಮ್ಗೆ ಮಾಡ್ಕೊಳಕ್ ಈಸಿ ಆಗುತ್ತೆ. ಇನ್ನೊಂದು ಶಶಿಕಲಾ ಮೇಡಮ್ ಕೇಳಿದ ಪ್ರಶ್ನೆ, ಅವರು ಡೇ 1 ಯಾವಾಗ ನಮ್ದು 11:30 ಸ್ಟಾಪ್ ಆಯ್ತು ಅಲ್ಲಿಂದ ಇದೇ ಪ್ರಶ್ನೆಯನ್ನ ಎಲ್ಲ ವೇದಿಕೆಯಲ್ಲೂ ಕೇಳ್ತಾ ಇದ್ದಾರೆ. ಮೇಡಮ್ ಅವ್ರು ಎಷ್ಟು ದಿನದಿಂದ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಯಾವಾಗ್ಲೂ ಡಿಪೆಂಡ್ ಆಗೋದಕ್ಕಿನ್ನ ಈಗ ಅವ್ರು ಆಲ್ರೆಡಿ 11:30ಗೆಲ್ಲ ಕೂತು ಅದನ್ನ ಅಭ್ಯಾಸ ಮಾಡಿದ್ದಾರೆ. ಮನೆಯಲ್ಲೇ ಅವರೇ ಪ್ರಾಣಾಯಾಮ ಮಾಡ್ಕೊಳ್ಳತಕ್ಕಂಥದ್ದು, ಯೋಗ ಮಾಡ್ಕೊಳ್ಳತಕ್ಕಂಥದ್ದು ಅಥವಾ ಮೆಡಿಟೇಷನ್ ಮಾಡ್ಕೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೇನೆ. ಪ್ರತಿ ಸಲ ಯಾಕೆ ಅದು ಸ್ಟಾಪ್ ಆಯ್ತು ಇದು ಸ್ಟಾಪ್ ಆಯ್ತು ಅಂತ ಹೇಳೋದಕ್ಕಿನ್ನ ನಾವು ಅದನ್ನ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲೂ ನಮಗೆ ಒಳ್ಳೇದು ಅಂತ. ಯಾಕಂದ್ರೆ ತಾವು ಹೇಳ್ತಾ ಇದ್ದೀರಾ ಆಫೀಸಿಂದ ಹೋಸ್ಟ್ ಮಾಡಕ್ ಆಗಲ್ಲ, ಅದನ್ನ ನಾವು ಸಹ ನೋಡಿದ್ದೇವೆ. ಬೇರೆ ಬೇರೆ ತಮ್ಮ ಕ್ಲಾಸಿಗೆ ಬಂದಾಗ ಅಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ. ಅದಕ್ಕೆ ಶಶಿಕಲಾ ಮೇಡಮ್ಗೆ ಒಂದು ರಿಕ್ವೆಸ್ಟ್, ತಾವು ಮನೇಲಿ ಕೂತ್ಕೊಂಡು ಅದೇ ಟೈಮ್ನಲ್ಲಿ ಧ್ಯಾನವನ್ನ ಮಾಡಿ ಪ್ರಾಣಾಯಾಮವನ್ನ ಮಾಡಿ ತಾವು ಅದನ್ನ ಬಳಸ್ಕೊಳ್ಳಿ ಮೇಡಮ್, ಅದು ಬಹಳ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು ಮೇಡಮ್. ಗುರುಜಿ, ಈಗ ರೇವತಿ ಮೇಡಮ್ ಏನ್ ಹೇಳಿದ್ರು ಅದನ್ನೇ ನಾನು ಹೇಳೋದಕ್ಕೆ ವಿಡಿಯೋ ಇದ್ರಲ್ಲಿ ಬಂದೆ. ಖಂಡಿತವಾಗ್ಲೂ ಎಲ್ಲಾ ಸೆಷನ್ಸ್ ಅಲ್ಲೂ ಇದು ರಿಪೀಟ್ ಆಗ್ತಿದೆ. ಬೆಳಗಿನ ಒಂದು ಯೋಗ ಕ್ಲಾಸ್ ಇಲ್ಲ, ಮತ್ತೆ 11:15 ಕ್ಲಾಸ್ ಇಲ್ಲ ಅಂತ ಬರ್ತಾ ಇದೆ. ಎಸ್ ಮಾಸ್ಟರ್ಸ್, ಇದು ನಮ್ಮ ಮೇನ್ ವಾಲಿಯಂಟರ್ಸ್ ಈಗ 59 ಮಾಸ್ಟರ್ಸ್ ಇದೀವಿ. ನಾವೇ ಇದನ್ನ ಮುಂಜಾಗ್ರತೆಯಾಗಿ ತಗೋಬೇಕು. ಯಾರೆಲ್ಲ ಯೋಗಾಸನ ನಾವು ಪರಿಣಿತರಿದ್ದೀರಿ ಅವರು ಸಹ ಮುಂದೆ ಬಂದು ಬೆಳಿಗ್ಗೆ ಹೊತ್ತು ಹೇಳ್ಕೊಡ್ಬೇಕು. ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ, ಮತ್ತೆ ಲಾಗಿನ್ ಹೋಸ್ಟ್ ಬಂದು ನಿನ್ನೆ ಕಾಲ್ ಮಾಡಿದ್ರು ಉಮಾದೇವಿ ಮೇಡಮ್, ಅವರು ತರಬೇತಿ ಆಗಿದೆ ಮೇಡಮ್, ನಾನು ಕೊಡ್ತೀನಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ನೀವೊಂದು ಸೆಕೆಂಡ್ ಮಾತಾಡಿ. ಮತ್ತೆ ವಿಲಾಸ್ ಭಾಸ್ಕರ್, ನೀವು ಸಹ ಮಾತಾಡಿ. ಗುರುಜಿ, ಶನಿವಾರ ಎಷ್ಟೇ ಬ್ಯುಸಿ ಇದ್ರು ಒಂದು ಸೇವಾ ಮನೋಭಾವ ಇದು ಕಿರುಚಿತ್ರ ಮಾಡೋಣ ಅಂತ ನನ್ನ ಮನಸ್ಸಿಂದ ಇನ್ನರಿಂದ ಹೇಳ್ತಾನೆ ಇದೆ, ಮಾಡೇ ಬಿಡೋಣ ಅಂತ. ಹಾಗಾಗಿ ಈ ಸೇವಾ ಮನೋಭಾವ ಎಷ್ಟು ಒಂದು ಅತ್ಯಂತ ಪರಿಣಾಮಕಾರಿ ಅಂತಂದ್ರೆ, ಅದನ್ನ ನಾವು ಈಗ ಏನ್ ಮಾಡ್ತಾ ಇದೀವಿ ವಾಲಿಯಂಟರ್ಸ್, ಅದ್ರದ್ದು ಸ್ವಲ್ಪ ಸಂಕ್ಷಿಪ್ತವಾಗಿ ಕಿರುಚಿತ್ರ ತರೋಣ ಅಂತ. ಆದ್ರಿಂದ ಮಾಸ್ಟರ್ಸ್, ನಾನೇನ್ ಸಂಕಲ್ಪ ಗ್ರೂಪ್ ಅಲ್ಲಿ ಹಾಕಿದ್ದೀನಿ ಹೆಸರುಗಳನ್ನ, ದಯವಿಟ್ಟು ನೀವು ನೋಡ್ಕೊಂಡು ಒಂದು ಕಾನ್ಫರೆನ್ಸ್ ಅಲ್ಲಿ ನಾವು ಮಾತಾಡ್ಬೇಕಾಗುತ್ತೆ, ಸಮಯ ಇಲ್ಲ, ನಾಳೆನೆ ಶನಿವಾರ ಆಗಿರೋದ್ರಿಂದ. ಮತ್ತೆ ಇನ್ನೊಂದು, ನಿನ್ನೆ ಒಬ್ರು ಮಾಸ್ಟರ್ ನೀವು ನನ್ನ ಫೋನ್ ನಂಬರ್ ಕೇಳಿದ್ರಿ, ಪಿರಮಿಡ್ಸ್ ಬೇಕು ಅಂದ್ಬಿಟ್ಟು. ನಾನು ಚಾಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿದ್ದೀನಿ, ನೋಟ್ ಮಾಡ್ಕೊಳ್ಳಿ ಮಾಸ್ಟರ್. ಥ್ಯಾಂಕ್ ಯು ಗುರುಜಿ. ಎಸ್ ಸರ್, ಮಾತಾಡಿ ವಿಲಾಸ್ ಸರ್. ನಮಸ್ತೆ ಗುರುಗಳೇ. ನಮಸ್ತೆ. ಇವತ್ತು ಅನಾಹತ ಚಕ್ರದ ಬಗ್ಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮೂಡಿ ಬಂತು ಗುರುಗಳೇ. ಸ್ವಲ್ಪ ನಾವು ಬೇರೆ ಕೆಲಸದ ಒತ್ತಡದಿಂದ ಇದರಲ್ಲಿ ತೊಡಗಿರೋದ್ರಿಂದ ಸರಿಯಾಗಿ ಕೇಳಿಸ್ಕೊಳಕ್ ಆಗಿಲ್ಲ. ಈ ಅರೋಮಾ ಚಿಕಿತ್ಸೆ ಬಗ್ಗೆ ನಾನು ಸಂಪೂರ್ಣ ನಂಬಿಕೆ ಇದೆ. ಅದ್ರ ಬಗ್ಗೆನು ತಾವು ಹೇಳಿದ್ರಿ, ಇದು ಒಳ್ಳೆ ಸಪೋರ್ಟಿವ್ ಇದೆ. ಕೆಲವೆಲ್ಲ ನಾವು ಸೇಂಟ್ಸು ಆಮೇಲೆ ಇದನ್ನ ಬಳಸಿರ್ತಾರೆ ಕೆಲವು ಇವರೆಲ್ಲ. ಆಲ್ಮೋಸ್ಟ್ ಈ ಮುಸ್ಲಿಮ್ಸ್ ಎಲ್ಲ ಹತ್ತರ ಅವು ಇವು ಇಟ್ಕೊತಿರ್ತಾರೆ, ಹಳ್ಳಿಲಿ ಹಚ್ಬಿಟ್ಟು ಇಲ್ಲಿ ಕಿವಿಲಿ ಇಟ್ಕೊಳ್ಳೋದು ಇದೆಲ್ಲ ಮಾಡ್ತಿರ್ತಾರೆ. ಅರೋಮಾ ಚಿಕಿತ್ಸೆ ಅದು ತುಂಬಾ ಚೆನ್ನಾಗಿದೆ. ಆಮೇಲೆ ಇದ್ರದ್ದು ಇದ್ರ ಬಗ್ಗೆ ಹೇಳಿದ್ರಲ್ಲ, ಯಾವ ಇವು ಕ್ವಾಡ್ಜೆಕ್ಟ್ ಅವು ಇವು ಹೇಳಿದ್ರಲ್ಲ ಇದು ಯಾವ ಕ್ರಿಸ್ಟಲ್, ತುಂಬಾ ನಾನು ಇದರಲ್ಲಿ ನೋಡ್ಕೊಂಡಿದ್ದೇನೆ. ಚೆನ್ನಾಗಿ ಮೂಡಿ ಬಂತು ಗುರುಗಳೇ, ಒಳ್ಳೆ ಹೆಲ್ಪ್ಫುಲ್ ಇದೆ. ಆಮೇಲೆ ಈ ಮಧ್ಯೆ ಮಧ್ಯೆ ಕೆಲವು ನಾವ್ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀವಿ, ಏನಂತಂದ್ರೆ ಈ ತರಬೇತಿ ತಗೊಳ್ಳಿ ಆ ತರಬೇತಿ ತಗೊಳ್ಳಿ, ಅದಕ್ಕಿಷ್ಟು ಫೀಸು ಇದಕ್ಕಿಷ್ಟು ಫೀಸು ಅಂತಾರೆ. ಇದನ್ನ ನಾವು 1 ವರ್ಷ ರೆಗ್ಯುಲರ್ ಆಗಿ ಇದನ್ನ ನಾವು ಇದರಲ್ಲಿ ಇದ್ದು ಬಿಟ್ರೆ, ಈ ಗ್ರೂಪ್ ಅಲ್ಲಿ ಇದ್ದು ಬಿಟ್ರೆ ಯಾವ ತರಬೇತಿನೂ ಬೇಡ ಅನ್ಸುತ್ತೆ ಗುರುಗಳೇ. ಅಷ್ಟು ಅದ್ಭುತವಾಗಿದೆ. ಎಲ್ಲಾ ರೀತಿಯಿಂದ ನೀವು ಇದನ್ನ ವಿಷಯಗಳನ್ನ ತಂದು ಇಲ್ಲಿ ಎಲ್ಲರಿಗೂ ತಲುಪಿಸ್ತೀರಿ. ತುಂಬಾ ಧನ್ಯವಾದಗಳೇ. ಅತಿ ದೊಡ್ಡ ಇದು ತಮ್ಮದು ಏನಂದ್ರೆ ದೊಡ್ಡ ಶಕ್ತಿಯನ್ನು ಹೊಂದಿದ್ದೀರಿ ನೀವು. ಯಾಕಂದ್ರೆ ಈ ಎಲ್ಲಾ ಜನರಿಗೆ
ಎಲ್ಲಿಯೂ ಗ್ಯಾಪ್ ಕೊಡದೇನೆ ಆ ಈಗ ಹೆಂಗೆ ಬೇರೆ ಬೇರೆ ಟೈಮಲ್ಲಿ ನಾವು ಕ್ಲಾಸ್ಗಳು ನಡೀತಾ ಇವೆ, ಅವಕ್ಕೆಲ್ಲಾನು ಸಪೋರ್ಟಿವ್ ಆಗಿ ಇದ್ಕೊಂಡು ಆಮೇಲೆ ಇವೆಲ್ಲ ಸಬ್ಜೆಕ್ಟ್ ಗಳನ್ನ ಹೇಗೆ ಕ್ರೋಢೀಕರಿಸ್ಕೋತಿರೋ ಅದನ್ನೇ ಅರ್ಥ ಆಗ್ತಾ ಇಲ್ಲ ನಮಗೆ. ಅಷ್ಟೊಂದು ಚೆನ್ನಾಗಿದೆ ಗುರುಗಳೇ. ತುಂಬಾ ಧನ್ಯವಾದ ಗುರುಗಳೇ. ಥ್ಯಾಂಕ್ ಯು, ಧನ್ಯವಾದ. ಎಸ್ ವಿಲಾಸ್ ಭಾಸ್ಕರ್ ಸರ್, ಇವ್ರಿಗೂ ಕೂಡ ಕೃತಜ್ಞತೆಗಳನ್ನ ನಾವು ಸಲ್ಲಿಸ್ಬೇಕು ಗುರುಜಿ. ಪ್ರತಿ ದಿನ ಬೆಳಿಗ್ಗೆ ತಪ್ಪದೆ ನಮಗೆ ಲಾಗಿನ್ ಹೋಸ್ಟ್ ಮಾಡ್ಕೊಡ್ತಾರೆ. ಹಾಗಾಗಿ ಅವ್ರಿಗೂ ಒಂದು ಒಳ್ಳೆ ಅನುಭವ ಆಗಿದೆ ಈ ಸೇವಾ ಮನೋಭಾವದಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್ ನಿಮ್ಗೆ. ಥ್ಯಾಂಕ್ ಯು ಎಸ್ ಸರ್. ಗುರು. ಎಸ್, ನಂದಾ ಮೇಡಮ್, ರಾತ್ರಿ ನಡೆದಂತಹ ಕ್ಲಾಸ್ ಏನಿತ್ತು ವೆಂಕಟೇಶ್ ಕಾಕುಬಾಳ್ ಸರ್ದು, ಅದ್ರದ್ದು ಒಬ್ಬರಾದ್ರೂ ಅನಿಸಿಕೆ ವ್ಯಕ್ತಪಡಿಸ್ಲೇಬೇಕು ಗುರುಜಿ. ಸಾಕಷ್ಟು ಗೊಂದಲಗಳು, ಪ್ರಶ್ನೆಗಳು ನಮ್ಮಲ್ಲಿರುತ್ತೆ. ಧ್ಯಾನ ಅನುಭವದಿಂದ ಏನು ಅಂತ ಕೆಲವ್ರು ಪ್ರಶ್ನೆ ಇದ್ದಾಗ ಸುಮಾರು 105 ಮಾಸ್ಟರ್ ರಾತ್ರಿ ಎಲ್ರು ಜಾಯ್ನ್ ಆಗಿದ್ರು. ಮತ್ತೆ ಅವ್ರು ಮಾಡ್ಸಿದ್ದಂತಹ ಧ್ಯಾನ ಹೇಗಿತ್ತು ಅಂದ್ರೆ ಗುರುಜಿ, ಅದು ಹೇಳೋದಿಕ್ಕಾಗಲ್ಲ ಪದಗಳಲ್ಲಿ, ಅದನ್ನ ಅನುಭವಿಸಿದವ್ರಿಗೆ ಗೊತ್ತು. ನಿಜಕ್ಕೂ ಗುರುಜಿ ಇದನ್ನ ರೆಕಾರ್ಡು ದಿನ ಬರ್ತಾ ಇರ್ಲಿಲ್ಲ. ಫುಲ್ ರೆಕಾರ್ಡ್ ವಿಡಿಯೋಸ್ ಬೇಕು ಗುರುಜಿ. ಇದು ನಮ್ಮೆಲ್ರಿಗೂ ಮತ್ತೆ ನಾವು ಪದೇ ನಾವು ಅದನ್ನ ಹಾಕೊಂಡು ಧ್ಯಾನ ಮಾಡ್ಬೋದು. ಇವತ್ತು ಫುಲ್ ವಿಡಿಯೋನು ಹಾಕಿ ಹೇಳ್ತೀವಿ ಬಿಡಿ. ಅದು ಗ್ರೂಪಲ್ಲಿ ವಾಟ್ಸಪ್ಪಲ್ಲಿ ಫುಲ್ ವಿಡಿಯೋ ಮತ್ತು ಕಟ್ ಮಾಡುವಂತ ಸ್ಪೀಚ್ ಎರಡೂ ಸೇರಿ 2 ವಿಡಿಯೋಗಳು ಹಾಕೋಣ ವಾಟ್ಸಪ್ಪಲ್ಲಿ. ಅಂದ್ರೆ ಅವ್ರ ಸೆಷನ್ ಇತ್ತು ಗುರುಜಿ, ಆಮೇಲೆ ಅವ್ರು ಧ್ಯಾನ ಮಾಡಿಸಿದ್ದು ಒಂದು ಕಟ್ ಮಾಡಿ 2 ಮಾಡಿದ್ರು ಗುರುಜಿ. ನಾವು ಧ್ಯಾನದಲ್ಲಿ ಕೊಡ್ಬೇಕಾದ್ರೆ ಆ ವಿಡಿಯೋ ಹಾಕೊಂಡ್ ಕುಂತ್ರೆ ಅದೇ ಎನರ್ಜಿ ಬರುತ್ತೆ. ಅವ್ರದ್ದು ಟೀಚ್ ಯಾವ ರೀತಿ ಇತ್ತಂದ್ರೆ ಗುರುಜಿ, ಅವ್ರು ಹೇಳ್ಬೇಕಾದ್ರೆ ನಮ್ಗ್ ಮೈ ಎಲ್ಲಾ ರೋಮಾಂಚನ ಆಗ್ತಿತ್ತು. ಅವ್ರ ಸ್ಪೀಚ್ ಕೇಳ್ಬೇಕಾದ್ರೆ ಅವ್ರದ್ದು ಎಕ್ಸ್ಪೀರಿಯನ್ಸು, ಧ್ಯಾನಕ್ಕೆ ಯಾವ ರೀತಿ ಬಂದ್ರು, ಮತ್ತೆ ಧ್ಯಾನದಲ್ಲಿ ಹೈಯರ್ ಮಾಸ್ಟರ್ಸ್ ಅವ್ರದ್ದು ಯಾವ ರೀತಿ ಕನೆಕ್ಟ್ ಆಯ್ತು ಅಂತ ಅನ್ನೋದನ್ನ ಪ್ರತಿಯೊಂದು ಒಂದೊಂದು ಸೆಂಟೆನ್ಸ್ ಮತ್ತೆ ಕೇಳ್ಬೇಕು ಗುರುಜಿ. ಆಮೇಲೆ ನಾವು ಧ್ಯಾನವನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅನ್ನೋದು ನನಗೆ ಅರಿವಾಯ್ತು ಗುರುಜಿ. ನೀವು ಎಷ್ಟೊಂದು ಸೆಷನ್ಗಳ ಧ್ಯಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಧ್ಯಾನ ಮಾಡ್ರಿ ಅಂತೀರಿ. ಅವ್ರು ಹೇಳಿದ್ರು, ನಿಮ್ಮ ಕ್ವಶನ್ ಅಲ್ಲಿ ಆನ್ಸರ್ ಸಿಗ್ಬೇಕಾದ್ರೆ ನೀವು ಸಾಧನೆ ಮಾಡ್ಬೇಕು, ಧ್ಯಾನ ಸಾಧನೆ ಮಾಡಿದಾಗ ಮಾತ್ರ ಸಾಧ್ಯ ಅಂತ ಸ್ಪಷ್ಟವಾಗಿ ಹೇಳಿದ್ರು ಗುರುಜಿ. ಮತ್ತೆ ಧ್ಯಾನ ಮಾಡಿಸಿದ ಪ್ರಕ್ರಿಯೆ ಅಂತೂ ತುಂಬಾ ಅದ್ಭುತವಾಗಿತ್ತು. ಅದು ತಲೆ ಏನು ಸಿಡಿದು ಹೋಗ್ತೈತೆ ಅಂತ ನನಗಂತೂ ಫೀಲ್ ಆಯ್ತು ಗುರುಜಿ. ಅಷ್ಟೊಂದು ಇದಾಯ್ತು. ಆಮೇಲೆ ಧ್ಯಾನದ ನಂತರ ಬೇಗನೆ ಹೇಳಕ್ ಆಗ್ಲಿಲ್ಲ ನಮ್ಗೆ, ಆ ರೀತಿ ಆಗಿತ್ತು ಗುರುಜಿ. ಅದು ನಮಗೆ ಈಗ ಸಿಕ್ರಲ್ಲ, ಅವರು ಸರ್ ಕ್ಲಾಸ್ ಈಗ ಸಿಕ್ತಲ್ಲ ಅಂತ ನಾನು ಅನ್ಕೊಂಡೆ. ಅದ್ ಯಾವಾಗ ಟೈಮ್ ಇರುತ್ತೆ ಅವಾಗ ಸಿಗ್ತೈತೆ ಅಂತಲ್ಲ, ಅದೇ ಗುರುಜಿ. ಅವ್ರದ್ದು ಮತ್ತೆ ನಾವು ಮಾರ್ನಿಂಗ್ ಕ್ಲಾಸ್ ನಲ್ಲೂ ಒಂದ್ಸಲ ಕೊಡ್ಬೇಕು ಗುರುಜಿ ಅವ್ರಿಗೆ. ಖಂಡಿತ. ಗುರುಜಿ ಇಲ್ಲಿ ಅದ್ಭುತ, ಅಮೋಘ, ವಿಸ್ಮಯ ಅಂತ ಬರೋದಿಲ್ಲ, ಅದಕ್ಕಿಂತ ಹೈಯರ್ ಆಗಿ ಒಂದು ನಿಘಂಟಿನಲ್ಲಿ ತೆಗಿಬೇಕು ವರ್ಡ್ಸ್. ಆ ರೀತಿ ಇತ್ತು ಅವ್ರು ಕೊಟ್ಟಂತಹ ಒಂದು ಧ್ಯಾನದ ಗೈಡೆಡ್ ಮೆಡಿಟೇಷನ್ ಏನಿದೆ. ವಂಡರ್ಫುಲ್ ಗುರುಜಿ, ವಂಡರ್ಫುಲ್. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಗುರುಜಿ ಅವ್ರ ಥ್ರೂ ನಮ್ಗೆ ಹೈಯರ್ ಮಾಸ್ಟರ್ ಕನೆಕ್ಟ್ ಆಯ್ತು ಗುರುಜಿ. ನಂದು ತಲೆ ಅದನ್ನ ನೆನೆಸ್ಕೊಂಡ್ರೆ ಇನ್ನೂ ತಲೆ ದಿಂಬ್ ಅಂತೈತಿ ನನಗ. ಅದು ಅಷ್ಟು ಎನರ್ಜಿ ಅಂದ್ರೆ ಅವರು ಶಿಶಿರವ್ರದ್ದು ರೆಗ್ಯುಲರ್ ಕನೆಕ್ಟ್ ಆಗ್ತಾರ ಅಂತ ಹೇಳಿದ್ರು ಗುರುಜಿ. ಅವರು ಶಿಶಿರ ಮಾಸ್ಟರು ಅವ್ರದ್ದು ಆಹ್ವಾನ ಮಾಡ್ಕೊಂಡ ತಕ್ಷಣ ಏನೋ ಒಟ್ಟು ನನಗೆ ವೈಬ್ರೇಟ್ ಆಯ್ತು ಗುರುಜಿ. ಅದು ವೆರಿ ಗುಡ್, ವೆರಿ ಗುಡ್. ಎಲ್ಲರಿಗೂ ಒಳ್ಳೆ ಅನುಭವ ಆಯ್ತು. ಅದಕ್ಕೆ ನಾವು ಆ ಧ್ಯಾನದಲ್ಲಿ ಆ ರೀತಿಯಲ್ಲಿ ತೊಡಗಿಸ್ಕೋಬೇಕನ್ನೋದು ಅಂತ ಮಾಸ್ಟರ್ಸ್ ನೋಡಿದ್ರೆ, ಕೇಳಿಸ್ಕೊಂಡ್ರೆ ಸಾಕು, ನಮ್ಗೆ ಆ ಪ್ರೇರಣೆ ಸಿಗತ್ತೆ ಧ್ಯಾನಕ್ಕೆ. ಒಳ್ಳೆ ಕ್ಲಾಸ್ ಆಯ್ತು ನಿಜವಾಗಿ. 108 ಜನ ಇದ್ರು ಗುರುಜಿ ನಿನ್ನೆ, 108 ಜನ ಜಾಯ್ನಿಂಗ್ ಇತ್ತು. ವೆರಿ ಗುಡ್. ರೇವತಿ ಮೇಡಮ್ ಮಾತಾಡಿ. ಸರ್, ಈಗ ನಂದಾ ಮೇಡಮ್ ಆಲ್ರೆಡಿ ಹೇಳಿದ್ರು. ನನಗೇನು ಆಕ್ಚುಲಿ ಫಸ್ಟ್ ಕ್ಲಾಸ್ ಸೆಕೆಂಡ್ 6th ಒಂಥರ ಡಿಸಪಾಯಿಂಟ್ ಆಗಿತ್ತು. ಬಟ್ ನಿನ್ನೆ ಇದನ್ನ ಕೇಳಿದಾಗ ಇಟ್ ಈಸ್ ನಥಿಂಗ್, ನಾವು ಆ ಬಗ್ಗೆ ಆಲೋಚನೆ ಮಾಡುದು ಬೇಡ ಅಂತ ಅನ್ಸಿತ್ತು. ಯಾಕಂತಂದ್ರೆ ಇವ್ರು ಹೇಳ್ತಾರೆ, ನಮ್ಮ ತಮಗೆ ಗೊತ್ತಿದೆ ಅಲ್ಲ ಸರ್, ಅಮರ್ ಅವರ ಕೃಷ್ಣಾನಂದ ಅವರು ಬರೆದಂತ ಪುಸ್ತಕ ಬೆಳಕಿನ ಬಾಗಿಲುಗಳು. ಅವ್ರು ಹೇಳ್ತಾರೆ, ನಾನು ಓದಿದ್ ಒಂದೇ ಪುಸ್ತಕ, ಅದು ಒಂದೇ ಅಂತೆ. ಈಗ್ಲೂನು ನಾನು ಅದು ಒಂದನ್ನೇ ಓದುದು ಅಂತ ಹೇಳ್ಕೊಂಡು, ಅವರು ಆ ಬುಕ್ಕನ್ನು ನಾನು ಓದಿದೆ. ಒಂದು ದಿನ ಮಧ್ಯಾಹ್ನದ ಕ್ಲಾಸಲ್ಲಿ ನಾನು ಸ್ವಾಧ್ಯಾಯವನ್ನು ಮಾಡಿದ್ದೆ. ಅವ್ರು ಹೇಳ್ತಾ ಇದ್ದಾಗ ನನಗೆ ಅದು ಕಂಪ್ಲೀಟ್ ಕಣ್ಣಿಗೆ ಕಟ್ಟಿದಂಗೆ ಬಂತು. ಆಕ್ಚುಲಿ ಅಮರರವ್ರಿಗೆ ಟೋಟಲ್ ಆಸ್ಟ್ರಲ್ ಟ್ರಾವೆಲೇ ಇದ್ದಿದ್ದವ್ರು. ಒಂದು ಮಾತಾಡ್ಬೇಕಾದ್ರೆ ಯಾರಾದ್ರೂ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಋಷಿಗಳೊಟ್ಟಿಗೆ ಮಾತಾಡಿನೇ ಅವ್ರು ಉತ್ತರ ಕೊಡ್ತಾ ಇದ್ದಿದ್ದು ಅಂತ. ನಿನ್ನೆ ಅದೇ ತರದ ಎಕ್ಸ್ಪೀರಿಯನ್ಸ್ ಅನ್ನ ಕಾಕುಬಾಳ್ ಸರ್ ಅವರು ಹೇಳಿದ್ರು.
ಆ ನಂತರ ಆಕ್ಚುಲಿ ಮೆಡಿಟೇಷನ್ ಸರ್, ನನಗೆ ನಿಜವಾಗ್ಲೂ ನನ್ನ ಮೇಡಮ್ ಹೇಳಿದಂಗೆ ಹೇಳಕ್ಕೆ ಮನ್ಸಿರ್ಲಿಲ್ಲ. ಬಟ್ ನಂದು ಒಂದು ಕರ್ತವ್ಯ, ನಂದು ಒಂದು ಧರ್ಮ, ಅವರನ್ನ ಇನ್ವೈಟ್ ಮಾಡಿದ ಮೇಲೆ ನಾವು ಧನ್ಯವಾದವನ್ನ ಹೇಳೋದು ಅಂತ. ಅದಕ್ಕೆ ನಾನು ಮಾಡಿದೆ. ಆಮೇಲೆ ನಾನು ಆಕ್ಚುಲಿ ಬಾಯಲ್ಲಿ ಮಾತಾಡಿಲ್ಲ, ಅವರಿಗೆ ಕೈ ಭಾಷೆ ಮಾಡಿದೆ. ಸರ್ ಹೀಗೆ ಧನ್ಯವಾದಗಳು ತುಂಬಾ, ಬಟ್ ನಾನು ಇದು ವಾಯ್ಸ್ ಕೊಡಲ್ಲ ಅಂತ ಹೇಳ್ಕೊಂಡು ಅವರು ಹಿಂಗಂದ್ಬಿಟ್ಟು ಅವರು ಧನ್ಯವಾದ ಹೇಳಿದ್ರು. ಆಮೇಲೆ ಸರ್ ಹೋದ್ರು, ನಾನು ಹೋಗ್ತೇನೆ ಅಂತ ಹೇಳ್ಬಿಟ್ಟು ಹೋದ್ರು. ನೋಡಿದ್ರೆ ಯಾರು ಸಹ ಎದ್ದಿಲ್ಲ. ನನಗೆ ಒಂದ್ ಸ್ವಲ್ಪ ಭಯ ಆಯ್ತು, ಯಾಕಂದ್ರೆ ತುಂಬಾ ಡೀಪ್ ಆಗಿ ಹೋಗಿ ಮತ್ತೆ ಎದ್ದೇ ಇಲ್ಲ ಅಂತಂದ್ರೆ ಯಾಕೆ ಎಬ್ಬಿಸ್ಲಿಲ್ಲ ಅಂತ ಆಗ್ತದೆ ಅಂತ ನಾನು ಮತ್ತೆ ತುಂಬಾ ಸಾಫ್ಟ್ ಆಗಿ ತುಂಬಾ ಲೋ ವಾಯ್ಸ್ ಅಲ್ಲಿ ಹೇಳಿದೆ, ಕಂಟಿನ್ಯೂ ಮಾಡಿ ಅವರು ಧ್ಯಾನವನ್ನ ಕಂಟಿನ್ಯೂ ಮಾಡಿ, ಹೇಳುವವರು ದಯಮಾಡಿ ಎದ್ದು ತಮ್ಮ ದಿನನಿತ್ಯದ ಇದನ್ನ ಮಾಡ್ಕೋಬಹುದು, ನಾನು ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತೇನೆ ಅಂತ ತುಂಬಾ ಲೋ ವಾಯ್ಸ್ ಅಲ್ಲಿ ಹೇಳಿ ಸಂಪನ್ನಗೊಳಿಸಿದೆ. ಆಮೇಲೆ ನಾನು ಒಂದ್ ಸ್ವಲ್ಪ ಆ ತರ ಎಲ್ಲ ಆದಾಗ ಟೈಮಿಂಗ್ ಕ್ವಶನ್ಸ್ ಎಲ್ಲ ಎಷ್ಟು ಟೈಮ್ ಅಂತ ನೋಟ್ ಮಾಡ್ಕೊಂಡಿಲ್ಲ. ನಮ್ಮ ಕೋ ಹೋಸ್ಟ್ಗೆ ಮಾಡಿದ್ರೆ ಅವರಿಗೆ ಡೀಪ್ ಸ್ಲೀಪ್, ಅವರು ಫೋನ್ ಮಾಡಿದ್ರೆ ಮತ್ತೆ ಮೇಡಮ್ ಅಂತ ಇದ್ರು ಅವರು. ನನ್ನ ಅಪ್ಪ ನನ್ ಕರೆಕ್ಟ್ ನೋಟ್ ಮಾಡ್ಕೊಂಡ್ರು ಟೈಮ್. ಮೇಡಮ್ ಎಷ್ಟು ಗಂಟೆಗೆ ಸ್ಟಾಪ್ ಮಾಡಿದ್ರು ನನಗೆ ಗೊತ್ತೇ ಇಲ್ಲ ಅಂತಂದ್ರು. ನಾನಂತ ಇಲ್ಲಪ್ಪ ನಾನು ಎದ್ದಿದ್ದೆ, ಅವರಿಗೆ ಕೈ ಭಾಷೆಯಲ್ಲೇ ಧನ್ಯವಾದ ಎಲ್ಲ ಹೇಳಿದೆ, ಬಟ್ ಇಷ್ಟಿಷ್ಟು ಅಂತ. ಮತ್ತೆ ಅವ್ರು ಇಲ್ಲ ಮೇಡಮ್ ನಾನು ಕಳಿಸ್ತೇನೆ ಅಂತ ಹೇಳ್ಬಿಟ್ಟು ಲೇಟಾಗಿ ನಾನು ನಿನ್ನೆ ರಿಪೋರ್ಟ್ ಮಾಡಿದ್ದೇನೆ ರಾತ್ರಿ. ಸೊ ಇಟ್ ಈಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್. ಯಾಕಂತಂದ್ರೆ ಅವ್ರು ಅದೇ ಅಂತಾರೆ, ನಾವು ನನಗೆ ಬೇಕಿತ್ತು, ನನ್ನ ತಮ್ಮ ಹತ್ರ ಯಾವಾಗ್ಲೂ ಕೇಳ್ಕೊಳ್ತಾ ಇದ್ದೆ, ಪುಸ್ತಕ ಓದಿದ ಸ್ವಾಧ್ಯಾಯಕ್ಕಿಂತ ನನ್ನ ತಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ, ಸರ್ ನಿಮ್ಮ ಒಂದು ಜೀವನ ಜರ್ನಿ ಏನಿದೆ ಆಧ್ಯಾತ್ಮಿಕ, ಅದು ನನಗೆ ಬೇಕು ಅಂತ. ತಾವು ನನಗೆ ಟೈಮ್ ಬೇಕಮ್ಮ, ಟೈಮ್ ಇಲ್ಲ ಅಂತ. ಬಟ್ ತಮ್ದು ನಿಜವಾಗ್ಲೂ ನಮ್ಗೆ ಬೇಕೇ ಬೇಕು ಸರ್. ಈ ಒಂದು ಎಕ್ಸ್ಪೀರಿಯನ್ಸ್ ಇಂದನೇ ನಾವು ಮೋಟಿವೇಟ್ ಆಗುದು, ನಾವು ಕಲಿಯುವುದು, ನಮ್ಮ ಧ್ಯಾನವನ್ನ ನಾವು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಖಂಡಿತ ಅವಕಾಶ ಆಗ್ತದೆ. ನಿನ್ನೆ ಎಲ್ರಿಗೊಂದು ತುಂಬಾ ಒಂದು ಪರಿವರ್ತನೆ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸರ್ ಅಂದ್ರು ನಾನೊಂದು 5 to 10 minutes ಜಾಯಿನ್ ಆಗ್ತೇನೆ ಅಂತ. ಅಷ್ಟರಲ್ಲಿ ಒಬ್ರು ಕೇಳಿದ್ರು, ಯಮ್ಮನಪ್ಪ ಅಂತ ಹೇಳ್ಕೊಂಡು, ನನಗೆ ಬಾಗಲಕೋಟೆಗೆ ಬಂದಿದ್ರಂತ, ಅಲ್ಲಿ ಧ್ಯಾನ ಆಯ್ತಂತೆ, ಬಟ್ ಒಬ್ಬರೇ ಕೂತ್ಕೊಂಡು ಮಾಡುವಾಗ ತುಂಬಾ ಆಲೋಚನೆ ಎಲ್ಲ ಬರ್ತದೆ ಅಂತ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ವಿ. ಆಮೇಲೆ ಮಧುರಾ ಮೇಡಮ್ ಹೇಳಿದ್ರು ಈ ತರ ಆಗುತ್ತೆ ಅಂತ. ಅದಕ್ಕೆ ತಕ್ಕ ಇವರದೊಂದು ಮೆಡಿಟೇಷನ್, ಇವರ ಟಾಕ್ ಬಹಳ ಹೆಲ್ಪ್ ಆಯ್ತು ಸರ್. ಇಂಥ ಮಾಸ್ಟರ್ಸ್ ಬಂದ್ರೆ ನಿಜವಾಗ್ಲೂ ಬಹಳ ಪರಿವರ್ತನೆ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ವೆರಿ ಗುಡ್. ಶಾರದಾ ಪಾಟೀಲ್ ಮೇಡಮ್. ನಮಸ್ತೆ ಸರ್. ಸರ್ ನಿನ್ನೆ ರಾತ್ರಿ ನನಗೆ ಇನ್ನೂ ಸ್ಟಾರ್ಟಿಂಗ್ ಅವ್ರು ಹೇಳ್ತಿದ್ದಂಗೆನೆ ಅದು ಎನರ್ಜಿ ನಂಗೆ ಏನೋ ಒಂಥರ ಆಗ್ತಿತ್ತು. ಅವ್ರು ಕೇಳ್ತಿರ್ಬೇಕಾರನೆ, ಇನ್ನೂ ಅವ್ರು ಹೇಳ್ತಿರ್ಬೇಕಾರನೆ, ಅಬ್ಬಾ ಎಷ್ಟು ಮಿರಾಕಲ್ ಅಲ್ಲ ಅಂತೇಳಿ ಲಾಸ್ಟ್ ಕೇಳ್ತಾ ಆಮೇಲೆ ಮೆಡಿಟೇಷನ್ ಕೂತ್ಕೊಂಡೆ. ಆದ್ರೆ ನನ್ನ ಮೊಬೈಲಲ್ಲಿ ನೆಟ್ ಖಾಲಿ ಆಗ್ಬಿಟ್ಟು ಸ್ವಲ್ಪ ಇದಕ್ಕೆ ಖಾಲಿ ಆಗೋಗ್ಬಿಡ್ತು, ಅಳುವುದೇ ಬಂದ್ಬಿಡ್ತು ಸರ್ ನನಗೆ. ಅಯ್ಯೋ ಹೆಂಗಾಯ್ತಲ್ಲ ಅಂತ ಆಗ್ಲಿಲ್ಲ. ಆದ್ರೂ ಹಂಗೆ ಇರುತ್ತಲ್ಲ ಎನರ್ಜಿ, ಆ ಎನರ್ಜಿಗೆ ನಾನು ಕನೆಕ್ಟ್ ಆಗಿ ಕುತ್ಕೊಳ್ಳೋಣ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನನಗೆ ಜಾಸ್ತಿ ಹೊತ್ತು ಕುತ್ಕೊಳಕ್ಕೆ ಆಗ್ಲಿಲ್ಲ ಸರ್. ಬಹಳ ಎಷ್ಟು ಆ ಎನರ್ಜಿ, ಬಹುಶಃ ಅನ್ಕೊಂಡೆ ನಾನು, ನನಗ ಆ ಎನರ್ಜಿನ ಇದನ್ ಮಾಡ್ಕೊಳಕ್ ಆಗ್ತಿಲ್ಲ, ನಾನು ಇನ್ನೂ ನನ್ನ ಇದು ಬಾಡಿ ಅದು ರೆಡಿ ಆಗಿಲ್ವೇನೋ ಅನ್ನೋ ತರ ಅನ್ನಿಸ್ತಿತ್ತು. ಆದ್ರೆ ಬೆಳಗ್ಗೆ ಮೆಡಿಟೇಷನ್ ಕೂತ್ಕೊಂಡಾಗ, ಮೊನ್ನೆ ನಮ್ಮ ಅಪ್ಪಾಜಿ ನಮ್ಮ ಮಾವ ಇನ್ನೂ 6 ತಿಂಗಳಾಯ್ತು, ಇಬ್ರು ಬಾಡಿ ವೆಕೇಟ್ ಮಾಡಿದ್ರು. ನೀನ್ ಬೆಳಗ್ಗೆ ಇಬ್ರು ನನ್ ಕನ್ಸಲ್ಲಿ ಬಂದಿದ್ದಾರೆ. ಎಷ್ಟು ನಾನು ನೋಡ್ತಿದ್ದೀನಿ ಅವ್ರನ್ನ ಅನ್ನೋ ತರ ನೋಡ್ತಿದ್ದೀನಿ, ಅವ್ರ ಜೊತೆ ಮಾತಾಡ್ತಿದ್ದೀನಿ. ನಾನು ಅವಾಗ ಏನೇನ್ ಮಾಡಿದ್ನೋ ಅವ್ರಿಗೆಲ್ಲ ಅದೆಲ್ಲ ನಾನು ಮಾಡ್ತಿದ್ದೀನಿ ಸರ್. ಆ ಥರ ಫೀಲಿಂಗ್ ಅನ್ನಿಸ್ತು ನನಗೆ. ಆಮೇಲೆ ಹೇಳ್ತೀನಿ, ನಾವೇ ಎಲ್ಲ ಅಂತ್ಯಕ್ರಿಯೆ ಎಲ್ಲ ನಮ್ಮ ಮಾವರ್ದು ಸುಟ್ಟಿದ್ರು, ನಮ್ಮ ಅಪ್ಪಾಜಿಯರ್ದು ಮಣ್ಣು ಮಾಡಿದ್ರು, ಇಬ್ರದ್ದು ಎಲ್ಲ ಮಾಡಿ ಬಂದೀವಿ, ಮತ್ತೆ ಬರಕ್ ಹೆಂಗ್ ಸಾಧ್ಯ, ಹೆಂಗ್ ಅಂತ ಬೇರೆಯವ್ರ ಹತ್ರ ಹೇಳ್ತಿದ್ದೀನಿ ಸರ್. ನಾನು ಆ ಥರ ಆಗ್ತಿದೆ ನನಗೆ. ಬೆಳಗ್ಗೆ ಎದ್ರೆ ನನ್ಗೆ ಒಂಥರ ಈ ಥರನೂ ಆಗುತ್ತಾ ಇದು ನಿಜ, ನನ್ಗೆ ಈಗ್ಲೂ ಅದು ಅರಗಿಸ್ಕೊಳಕ್ ಆಗ್ತಿಲ್ಲ ಸರ್ ನಿಜ ಅಂತ. ಅನುಭವವನ್ನು ಅನುಭವಿಸಿ. ಓಕೆ, ಅನುಭವಿಸಿ. ಅದೇ ಸರ್, ಅದೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಸರ್ ಅವ್ರದ್ದು. ಉಮಾದೇವಿ ಮೇಡಮ್ ಫಾಸ್ಟ್ ಆಗಿ ನೆಕ್ಸ್ಟ್ ಇಬ್ರು ಮಾಸ್ಟರ್ಸ್. ನಮಸ್ತೆ ಸರ್. ನಿನ್ನೆ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಅದೇ ನಾನು ಅಶ್ವಿನಿ ಮೇಡಮ್ ನಿನ್ನೆ ಫೋನ್ ಮಾಡಿದ್ದೆ,
ಸರಿ ನಾನು ಒಪ್ಕೊಂಡಿದ್ದೀನಿ ಮಾಡ್ತೀನಿ ಅಂತ, ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿದೆ ಸರ್. ಅದಕ್ಕೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಮಾಡ್ತೀನಿ ಅಂದೆ. ಆಯ್ತು ಅಂತಂದ್ರು. ನಂದೊಂದು ಹೇಳ್ಬೇಕು ಅಂತ ನಿಮಗೆ, ತಪ್ಪೋ ರೈಟೋ ಗೊತ್ತಿಲ್ಲ ಸರ್. ನನಗೆ ಒಂದು ಮೊನ್ನೆ ಧ್ಯಾನದಲ್ಲಿ ಒಂದ್ 3-4 ಕೆಳಗಡೆ ಧ್ಯಾನದಲ್ಲಿ ಕೂತಿದ್ದೀನಿ. ಅವಾಗ ಆ ನನ್ನ ಇನ್ಸ್ಟಿಟ್ಯೂಟ್ ಅಲ್ಲಿ ಏನೋ ಕಲಿತಾ ಇದ್ದೀನಿ. ಬೇರೆ ಎಲ್ಲ ತುಂಬಾ ಜನ ಇದ್ರು ಇನ್ಸ್ಟಿಟ್ಯೂಟ್ ಅಲ್ಲಿ, ಕಲಿತಾ ಇದ್ದೆ. ನಾ ಹಿಂದ್ಗಡೆ ಕೂತಿದ್ದೆ, ಮುಂದ್ಗಡೆ ಎಲ್ಲ ತುಂಬಾ ನಿಂತಿದ್ರು. ಅಲ್ಲಿ ಮತ್ತೆ ಯಾರೋ ಒಬ್ರು ಹೆಡ್ ಕೂತಿದ್ರು. ಅವ್ರ ಮುಖ ನನಗೆ ಕಾಣ್ತಾ ಇರ್ಲಿಲ್ಲ, ಬರೀ ನಿಂತಿರೋರು ಮಾತ್ರ ಕಾಣ್ತಾ ಇದ್ರು. ನಾನ್ ಹಿಂದ್ಗಡೆ ಕೂತ್ಕೊಂಡು ಸ್ಟಡಿ ಮಾಡ್ತಾ ಇದ್ದೆ. ಅವಾಗ ಸ್ಪಷ್ಟವಾಗಿ ಜೋರ ಕೇಳಿಸ್ತಾರೆ ಸೌಂಡ್, ಉಮಾದೇವಿ ಉಮಾದೇವಿ ಅಂತ 3 ಸರಿ ಕೂಗ್ದಂಗ ಆಯ್ತು ಸರ್. ನನಗೆ ಜೋರ ಕೂಗ್ದಂಗ ಆಯ್ತು. ಅದಕ್ಕೆ ಇದೇನಪ್ಪ ಹಿಂಗ್ ಕೂಗ್ತಾರೆ ಅಂತ, ನೀವು ನಮ್ ಜೊತೆಗೆ ಕೈ ಜೋಡಿಸಿ ನೀವು ಸಹಕರಿಸಿ ಅಂತ ಹೇಳ್ದಂಗಾಯ್ತು. ನನಗೆ ಭಯ ಆಗೋಯ್ತು. ಅಪ್ಪ ನಾನ್ ಹೆಂಗ್ ಅವ್ರಿಗೆ ಸಹಕರಿಸಕ್ಕಾಗುತ್ತೆ ಅಂತ ನಾನ್ ಮಾತಾಡ್ಲಿಲ್ಲ ಸರ್. ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ನಾನು, ರೆಸ್ಪಾನ್ಸೇ ಮಾಡ್ಲಿಲ್ಲ ನಾನು. ಆಮೇಲೆ ಆಯ್ತು ಅಂತ ಸುಮ್ನೆ ಆಗ್ಬಿಟ್ಟೆ ನಾನು. ಆಮೇಲೆ ಅವ್ರನ್ನ ಹೋಗ್ಬಿಟ್ರು ಎಲ್ಲಾರನ್ನು. ಆಮೇಲೆ ಅದೇ ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನನಗೆ ಸರ್ ನೀವು ಕಾಣಿಸ್ಕೊಂಡ್ರಿ ನನಗೆ, ನೀವು ರೇವತಿ ಮೇಡಮ್ ಕಾಣಿಸ್ಕೊಂಡ್ರಿ. ನೀವು ಒಂದ್ ಕಡೆ ಪಬ್ಲಿಕ್ ಅಲ್ಲಿ ಸ್ವಾಧ್ಯಾಯ ಮಾಡ್ತಾ ಇದ್ರಿ, ರೇವತಿ ಮೇಡಮ್ ಇನ್ನೊಂದ್ ಕಡೆ ಪಬ್ಲಿಕ್ ಅಲ್ಲಿ ಸ್ವಾಧ್ಯಾಯ ಮಾಡ್ತಾ ಇದ್ರು. ನಾನು ನಿಮ್ಮ ಹತ್ರ ಸೇವೆ ಮಾಡ್ತಾ ಇದ್ದೆ. ಆ ತರ ನನಗೆ ಧ್ಯಾನದಲ್ಲಿ ಕಾಣ್ತು ಸರ್ ನನಗೆ. ನಾನ್ ಸರ್ ಒಪ್ಕೊಂಡಿದ್ನಲ್ಲ, ಮಾಡ್ತೀನಿ ಅಂತ ಒಪ್ಕೊಂಡಿದ್ನಲ್ಲ, ಅದಕ್ಕೆ ಅವ್ರು ಹೆಂಗ್ ಕಾಣ್ತಾ ನನಗೆ ಅಂತ ನನಗೆ ಅನ್ಸ್ತು ಸರ್. ನಿಜ ಅದು ಆ ಅನುಭವ ಅನ್ನೋದು ಹಾಗೆ ಆಗೋದು. ಅಂದ್ರೆ ನಿಮ್ಗೆ ಆತ್ಮದಿಂದ ಸಂದೇಶಗಳಿವೆಲ್ಲ, ಆಯ್ತಾ? ಸೊ ಇಲ್ಲಿ ಹೇಳಿರ್ತಾರೆ ಈ ತರ ಸ್ವಲ್ಪ ನೀವು ಇದು ಹೋಸ್ಟಿಂಗ್ ಮಾಡಿ ಅಂತ ಹೇಳಿರ್ತಾರೆ. ಆದ್ರೆ ಅದಕ್ಕೂ ನಿಮ್ಗೆ ಆತ್ಮದಿಂದ ಒಂಥರ ಏನಂತ ಹೇಳ್ತೀವಿ, ಸಂದೇಶಗಳು ಅಲ್ಲಿಂದ ಒಂಥರ ಕಾಲಿಂಗ್ ಬರ್ತಾ ಇದೆ ಅಂತ. ಓಕೆ, ಸೋಲ್ ಕಾಲಿಂಗ್. ಅದಕ್ಕೆ ಇಂಥ ಅದ್ಭುತ ಅನುಭವಗಳು ಬರುತ್ತೆ. ಆ ಅನುಭವಗಳಲ್ಲೆಲ್ಲ ಒಂದು ಸಾರಾಂಶ ಇರುತ್ತೆ, ಏನಂತದು, ನೀವು ಸೇವೆ ಮಾಡೋಕ್ಕೆ ಮುಂದಕ್ಕೆ ಬನ್ನಿ ಅಂತ, ಅಲ್ವಾ? ಸೊ ಆ ರೀತಿಯಲ್ಲೇ ನಿಮಗೆ ಈ ಎಲ್ಲ ನೀವೆಲ್ಲ ಕೇಳಿಸ್ಕೊಂಡ್ರೆ, ಅಂದರೆ ನೀವು ಈಗ ಸಮಯ ಬಂದಿದೆ, ಸಮಯ ಸಾಮೀಪ್ಯವಾಗಿದೆ, ನೀವು ಮುಂದೆ ಬಂದು ನಿಮ್ಮ ಸೇವೆಯನ್ನು ಸಲ್ಲಿಸಬೇಕಾಗತ್ತೆ. ಅದಕ್ಕೂ ಇಂಥ ಅನುಭವ ನಿಮಗೆ ಬಂದಿರೋದೇ ಕಾರಣ. ಅದು ಆ ಸಾರಾಂಶನೇ ಅದೇ ಅನಿಸ್ತಾ ಇದೆ. ಸೊ ಅದೇ ಸಮಯದಲ್ಲಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಈ ಥರ ನಾನು ಹೋಸ್ಟಿಂಗ್ ಕೊಡಬೇಕು ಅಂತ. ನೋಡಿ, ಎರಡು ಯಾವ ರೀತಿಯಲ್ಲಿ ನಾವು ಬಾಹ್ಯದಲ್ಲಿ ಈ ಥರ ಅನ್ಕೊಂತಾ ಇರುವಾಗ ಒಳಗಡೆಯಿಂದನೇ, ಅಂತರದಿಂದನೇ ಇದಿಷ್ಟೆಲ್ಲ ಸಂದೇಶಗಳು ಬರ್ತವೆ ಅಂದರೆ ಅದಕ್ಕೂ ಒಂಥರ ಒಂದು ಸಾಕ್ಷಿ ಅಂತ, ಸಾಕ್ಷಿ ಸ್ಥಿತಿಯಲ್ಲಿ ಇರ್ತದೆ ಇವೆಲ್ಲ. ಅಂದರೆ ಎಕ್ಸಲೆಂಟ್ ಎವಿಡೆನ್ಸ್ ಇದೆ, ಆಯ್ತಾ? ಸೊ ದಯವಿಟ್ಟು ಅಳವಡಿಸ್ಕೊಳ್ಳಿ, ಒಳ್ಳೆಯದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುಧಾರಾಣಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನನ್ಗೂ ಹಾಗೆ ಆಯ್ತು. ನೀವು ಇವತ್ತು ಅನಾಥ ಚಕ್ರದ ಬಗ್ಗೆ ಹೇಳುವಾಗ 5 ನಿಮಿಷ ಏನೂ ಗೊತ್ತಿಲ್ಲ ಗುರುಜಿ. ಒಂಥರ ನಿರ್ವಿಚಾರಾವಸ್ಥೆ. ಅಂದ್ರೆ ನೀವು ಹೇಳಿದ್ರಲ್ಲ, ಒಮ್ಮೆ ಧ್ಯಾನ ನಾವು ಮಾಡೋದಲ್ಲ ಅದೇ ಹಾಗೆ ಆಗ್ಬೇಕು ಅಂತ, ಅದೇ ಅನುಭವ ಆಯ್ತು ಗುರುಜಿ. ಮತ್ತೆ ನಿನ್ನೆ ಕಾಕುಬಾಳ್ ಸರ್ ಹಾಗೆ ನನ್ಗೆ 1 ಸೆಕೆಂಡಲ್ಲಿ ರೇವತಿ ಮ್ಯಾಮ್ ಯಾಕೆ ಪುನಃ ಇದ್ ಮಾಡಿದ್ರು ಅಂತ, ಅಂದ್ರೆ ಗೊತ್ತೇ ಇಲ್ಲ. ಅವ್ರು ಧ್ಯಾನ ಮಾಡ್ಸುವಾಗ ಈ ಕಡೆ ಇದೇ ಇಲ್ಲ ಅಂತ ಒಂದು ಆನಂದ ಸಿಕ್ತು ಗುರುಜಿ. ತುಂಬಾ ಚೆನ್ನಾಗಾಯ್ತು. ಇವತ್ತು ಹಾಗೆ ಆಯ್ತು. ನೀವು ಅನಾಥ ಚಕ್ರದ ಬಗ್ಗೆ ಹೇಳುವಾಗ ನನ್ಗೆ ಏನೂ ಗೊತ್ತಿಲ್ಲ. ಕಳ್ಕೊಂಡೆ ನಾನು ಅನ್ನುವಾಗ, ಅಂದ್ರೆ ನಿರ್ವಿಚಾರಾವಸ್ಥೆ, ಏನೂ ಅರಿವಾಗ್ಲಿಲ್ಲ ಆಗ. ಅಂತ ಒಂದು ಸ್ಥಿತಿಗೆ ಹೋಗ್ಬಿಟ್ಟೆ ಗುರುಜಿ. ಧನ್ಯವಾದ ಗುರುಜಿ. ಥ್ಯಾಂಕ್ ಯು. ಅನುರಾಧ ಮೇಡಮ್. ಗುರುಜಿ ನಮಸ್ತೆ. ವೆಂಕಟೇಶ್ ಸರ್ ನಿನ್ನೆ ಅವರು ಹೇಳೋ ರೀತಿ, ಅವ್ರು ಮಾಡ್ಸಿದ ರೀತಿ ನೋಡಿದ್ರೆ ಸರ್ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ವೈಬ್ರೇಷನ್ ಆಗ್ಬಿಡ್ತು. ನನಗೆ ಮತ್ತೆ ಹೆದರಿಕೆನೆ ಶುರು ಆಗ್ಬಿಡ್ತು. ನಾನ್ ಬೇಗ ಇದು ಅದೇ ಮತ್ತೆ ಏನಾಗುತ್ತೋ ಏನು ಅಂತ ಎಲ್ಲ ಒಂಥರ ಆಗ್ಬಿಡ್ತು. ನಾನು ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಚೆನ್ನಾಗಿ ವೈಬ್ರೇಷನ್ ಆಯ್ತು ಗುರುಜಿ. ಯಾವ ಸಲನೂ ಅಷ್ಟ ಆಗಿರ್ಲಿಲ್ಲ. ನಿನ್ನೆ ಅಂತೂ ತುಂಬಾ ನನಗೆ ಮೇಡಮ್ ಯಾವಾಗ ನಿಲ್ಸಿದ್ರು ಅನ್ನೋದು ಗೊತ್ತಿಲ್ಲ. ಇನ್ನು ಧ್ಯಾನನೇ ಮಾಡ್ತಾ ಇದ್ದೆ ನಾನು ಗುರುಜಿ. ಚೆನ್ನಾಗಾಯ್ತು ಗುರುಜಿ. ಧನ್ಯವಾದಗಳು ಗುರುಜಿ. ವೆರಿ ಗುಡ್, ವೆರಿ ಗುಡ್. ಎಲ್ಲ ನಿಮಗೆ ಎಲ್ಲ ಹೇಳ್ಬೇಕು ಗುರುಜಿ, ನೀವೇ ಎಲ್ಲ ಮಾಡಿಸ್ತಿದ್ದೀರಾ. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ಓಕೆ ಮಿತ್ರರೇ, ಈಗ ಇನ್ನೊಂದು 2 ವಿಷಯಗಳು ಹೇಳ್ಬೇಕಂದ್ರೆ, ನಾವು ಇವತ್ತು ನಾಳೆ ನಾಡಿದ್ದು 3 ದಿವಸ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಒಂದು ಹೇಳ್ಬೇಕಂದ್ರೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದು ಈ ಒಕ್ಕಲಿಗರ ಸಮಾವೇಶ. ಬೇಸಿಕಲಿ ಅಲ್ಲಿ ಎಲ್ಲ ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ. ಅದರಲ್ಲಿ ನಮ್ಮ ಮಾತಾರ್ ಫೌಂಡೇಶನ್ ಮತ್ತೆ ಸೋಲ್ ಕ್ಷೇತ್ರ ಭಾಗವಹಿಸ್ತಾ ಇದೆ. ಓಕೆ, ಸೊ ಅಲ್ಲಿ ಯಾರಾದರೂ ಬೇಕಂದ್ರೆ ಬರ್ಬೋದು. ನಾವಲ್ಲಿ ಹೆಚ್ಚಿನ ನಮ್ಮ
ಆಫೀಸಿಂದನೇ ಸ್ಟಾಫೇ ರನ್ ಮಾಡ್ತಾ ಇದ್ದಾರೆ. ಅದು ಖಂಡಿತ ಎಲ್ಲ ಪಾಂಪ್ಲೆಟ್ ಕೊಡೋದಾಗ್ಲಿ, ಅವ್ರಿಗೆ ಚಿಕಿತ್ಸೆಗಳ ಬಗ್ಗೆ, ಧ್ಯಾನ ಬಗ್ಗೆ ಎಲ್ಲ ಪ್ರಚಾರ ಆಗ್ತಾ ಇದೆ. ಯಾರಿಗಾದ್ರೂ ಸಮಯ ಇತ್ತು ಈ ಬ್ಯಾಂಗ್ಳೂರಲ್ಲಿ ಇದ್ದೀರಂದ್ರೆ ಅಲ್ಲಿ ನೀವು ಭಾಗವಹಿಸ್ಬೋದು. ಇವತ್ತು, ನಾಳೆ, ನಾಡಿದ್ದು 3 ದಿವಸ. ಓಕೆ, ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಅದು ಬೇಕಂದ್ರೆ ಅಡ್ರೆಸ್ ಹಾಕ್ತೀವಿ. ನೆಕ್ಸ್ಟ್ ಅದು ರೇಖಿ ಹೀಲಿಂಗ್, ರೇಖಿ ಫಸ್ಟ್ ಡಿಗ್ರಿ ಮತ್ತೆ ಬಲಮೆದಲಿನ ಭಾಷೆ ಬಳಕೆ, ಅದೊಂದು ಕಾರ್ಯಕ್ರಮ ಫೆಬ್ರವರಿ 7, 8, 7 and 8. ಓಕೆ, ದಯವಿಟ್ಟು ಅದಕ್ಕೂ ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ವರ್ಮಾ ಥೆರಪಿ ಟ್ರೈನಿಂಗ್, ನೀವು ವರ್ಮಾ ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡ್ರೆ ಅದಕ್ಕೂ 4 ದಿನಗಳ ಕಾರ್ಯಕ್ರಮ, ಜನವರಿ 17, 18 and 31 and February 1. ಸೊ 4 ದಿನಗಳ ಕಾರ್ಯಕ್ರಮ, ಅದನ್ನು ಪೇಯ್ಡ್ ಕೋರ್ಸ್ ಅದು. ಸೊ ಸರ್ಟಿಫಿಕೇಟ್ ಕೊಡೋದಾಗತ್ತೆ. ಮತ್ತೆ 182 ಪಾಯಿಂಟ್ಸ್, ವರ್ಮಾ ಪಾಯಿಂಟ್ಸ್ ಅಂದ್ರೆ 182 ಪಾಯಿಂಟ್ಸ್ ಪೂರ್ತಿ ನಿಮಗೆ ತಿಳಿಸ್ಕೊಡ್ತಾರೆ, ಪ್ರಾಕ್ಟೀಸ್ ಮಾಡಿಸ್ತಾರೆ, ಅಭ್ಯಾಸ ಮಾಡಿಸ್ತಾರೆ. ಓಕೆ, ಸೊ ಇಷ್ಟು ವಿಷಯಗಳು ನಿಮಗೆ ಹೇಳ್ಬೇಕಂತ ಅನ್ಕೊಂಡಿದ್ವಿ. ಜನವರಿ 22, 23, 24, 25. ಸೊ ಇದು ಧರ್ಮಸ್ಥಳದಲ್ಲಿ ನಡೆಯುವಂಥ ಧ್ಯಾನ ಯಜ್ಞ, ಸಂಗೀತ ಧ್ಯಾನ ಯಜ್ಞ ನಡೀತಾ ಇದೆ. ಅದಕ್ಕೂ ಜನವರಿ 23 ಮಾರ್ನಿಂಗ್ ಟೈಮಲ್ಲಿ ಫಸ್ಟ್ ಹಾಫ್ ಅಲ್ಲಿ ನಮಗೆ ಸಮಯ ಕೊಟ್ಟಿದ್ದಾರೆ. ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಮಾತಾರ್ ಫೌಂಡೇಶನ್ ಇಂದ ಅಲ್ಲಿ ಪ್ರೆಸೆಂಟ್ ಮಾಡಕ್ ಹೋಗ್ತಾ ಇದೀವಿ, ಅದು ಇದೆ. ಆಮೇಲೆ ಜನವರಿ 25th ಸೊ ನಾಯಕನಹಟ್ಟಿಯಲ್ಲಿ ಸೊ ಗೀತಾ ಮೇಡಮ್ ಅವರ ಮಗನ ನಾಮಕರಣ ಜೊತೆಗೆ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ಅಲ್ಲಿ ನಿರ್ವಹಣೆ ಮಾಡಕ್ ಹೋಗ್ತಾ ಇದೀವಿ. ಇಷ್ಟು ವಿಷಯಗಳು ನಿಮಗೆ ತಿಳಿಸ್ಬೇಕಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಇನ್ನೊಂದೇನು ಅಂತಂದ್ರೆ ಧರ್ಮಸ್ಥಳದ ನಿನ್ನೆ ಒಗ್ಗ ಮೇಡಮ್ ಫೋನ್ ಮಾಡಿದ್ರು. 10:30 to 11:30 ಅಂತೆ ಸರ್ ನಮ್ಗೆ ಟೈಮ್. ಅದನ್ನ ರಾತ್ರಿ ಫೋನ್ ಮಾಡಿ ಹೇಳಿದ್ರು 23rd ಅದು ಕೊಡ್ತೇನೆ ಅಂತ. ಇನ್ನೊಂದೇನು ಅಂತಂದ್ರೆ ಸುಬ್ರಹ್ಮಣ್ಯ ಸರ್ ಹತ್ರ ನಾನು ನಿನ್ನೆ ಮಾತಾಡಿದೆ ಸರ್. ಅವರು ಹೆಚ್ಚಿನ ನಾಳೆ ಬರುವುದು ಡೌಟ್ ಅನ್ಸುತ್ತೆ, ಕನ್ಫರ್ಮ್ ಮಾಡ್ತೇನೆ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರು ಇವತ್ತು ಧರ್ಮಸ್ಥಳಕ್ಕೆ ಹೋಗಿದಾರಂತೆ. ಸೊ ಅದಕ್ಕೆ ಆದ್ರೆ ಇವತ್ತೇ ಬಂದ್ಬಿಟ್ರೆ ನಾವು ನಾಳೆ ಬರ್ತೇವೆ ಮಾತಾರ್ ಫೌಂಡೇಶನ್ಗೆ, ಇಲ್ಲ ಅಂದ್ರೆ ನಾನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಅದೊಂದು ಹೇಳ್ಬೇಕಿತ್ತು. ಇನ್ನೊಂದು ನಾಯಕನಹಟ್ಟಿಗೆ ಬರುವುದು ಒಂದ್ ಸ್ವಲ್ಪ ಚಳಿ ಇರುವ ಕಾರಣ ಎಲ್ಲರೂ ಸಹ ಬರುವವರು ಸ್ವಲ್ಪ ಬೆಚ್ಚಗೆ ಎಲ್ಲ ತರಬೇಕು ಅಂತ ನಾನು ಅನ್ಕೊಂಡಿದ್ದೇನೆ. ಸ್ವೆಟರ, ಶಾಲ, ಸ್ಕಾರ್ಫ, ಟೊಪ್ಪಿನ ಏನಿದೆ ಅದೆಲ್ಲ ಅಂತ ಹೇಳ್ಕೊಂಡು ಉಳಿದದ್ದು ಬಹುಶಃ ಗೀತಾ ಮೇಡಮ್ ಹೇಳ್ತಾರೆ. ನಿನ್ನೆ ಮಧ್ಯಾಹ್ನ ವೇದಿಕೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ, ಎಲ್ಲರನ್ನ ಇನ್ವೈಟ್ ಮಾಡಿದ್ದಾರೆ. ಬಹುಶಃ ನಾಳೆ ಇನ್ವೈಟ್ ಮಾಡ್ತಾರ ಏನೋ ಅಂತ ಹೇಳ್ತಾ ಇದ್ರು ಬಾಕಿ ಎಲ್ಲ ವೇದಿಕೆನಲ್ಲಿ ಸಹ. ಅದೊಂದು ಗಮನಕ್ಕೆ ತರಬೇಕಿತ್ತು ಸರ್. ರೈಟ್. ಸೊ ಪ್ರತಿ ಸಾಟರ್ಡೆ ಸಮಗ್ರ ಸ್ವಾಸ್ಥ್ಯ ಶಿಬಿರ ನಡೀತಾ ಇರ್ತದೆ. ನಾಳೆ ಇದೆ, ನಾಳೆ ಇಟ್ಕೊಂಡಿದೀವಿ. ಸುಮಾರು ಈಗಾಗಲೇ ಒಂದು 20 ಜನವರೆಗೂ ನಾಳೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ನೀವು ಪೂರ್ತಿ ಕೇಳಿಸ್ಕೋಬೇಕಂದ್ರೆ, ಅಂದ್ರೆ ಸಮಗ್ರ ಸ್ವಾಸ್ಥ್ಯ, ಧ್ಯಾನ ಈ ಎರಡೂ ಬಗ್ಗೆ ಯಾರ್ಯಾರು ಪೂರ್ತಿ ಕೇಳಿಸ್ಕೋಬೇಕು ಅನ್ಕೊಂಡಿದ್ರಿ, ಇದ್ರ ಬಗ್ಗೆ ಪೂರ್ತಿ ಪರಿಚಯ ತಗೋಬೇಕು ಅನ್ಕೊಂಡಿದ್ರಿ, ಮತ್ತೆ ಹೊಸಬ್ರು ಇದ್ರೆ ಹೊಸಬ್ರು ಅಳವಡಿಸ್ಕೊಂಡಕ್ಕೆ, ಈ ಮಾರ್ಗದಲ್ಲಿ ಚೆನ್ನಾಗಿ ಪ್ರಯಾಣ ಮಾಡಕ್ಕೆ ಈ 1 ದಿನ ಕಾರ್ಯಕ್ರಮ ಅತಿ ಪ್ರಾಮುಖ್ಯವಾದದ್ದು. ಸೊ ಅದಕ್ಕೂ ನೀವೆಲ್ಲರೂ ಭಾಗವಹಿಸ್ಬೋದು. ಯಾರು ಬೇಕಂದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಓಕೆ, ಅದು ಪೂರ್ತಿ ದಿನ ಕಾರ್ಯಕ್ರಮ. 1 ದಿನ ಸಾಟರ್ಡೆ ನಾಳೆ ನಡೀತದೆ. ನಾಳೆನೆ ಮತ್ತೆ ಮರ್ಮ ಥೆರಪಿ ಇದೆ ಅಲ್ಲಿ, ಆಯ್ತಾ. ಆಯುರ್ವೇದ ತಜ್ಞರು ಇದ್ದಾರೆ. ಆಯುರ್ವೇದ ಎಲ್ಲ ಪಂಚಕರ್ಮಗಳು ಅತಿ ಶೀಘ್ರದಲ್ಲಿ, ಅಂದ್ರೆ 1 ವಾರದಲ್ಲೇ ಪಂಚಕರ್ಮ ಸೆಂಟರ್ ರೆಡಿ ಆಗತ್ತೆ. ಸೊ ಈ ರೀತಿಯಲ್ಲಿ ನಾವು ಎಲ್ಲಾನು ಅಲ್ಲಿ ಅಳವಡಿಸ್ಕೊಂತಾ ಇದೀವಿ. ಸೊ ಎಲ್ಲ ಚಿಕಿತ್ಸೆಗಳು ನಾಳೆ ಮರ್ಮ ಥೆರಪಿಸ್ಟು ನಾಳೆ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗಿದೆ. ಮತ್ತೆ ಇನ್ನೂ ಹೆಚ್ಚಿನ ಮರ್ಮ ಥೆರಪಿ ತಗೋಬೇಕಾಗಂತವ್ರಿಗೆ ಸಂಡೇ ಇಲ್ಲ ಮಂಡೇ ಕೊಡ್ತಾ ಇದೀವಿ ಮತ್ತೆ. ಓಕೆ, ಯಾಕಂದ್ರೆ ಜಾಸ್ತಿ ಆಗಿದೆ ಈಗಾಗಲೇ. ಸೊ ಈ ರೀತಿಯಲ್ಲಿ ಎಲ್ಲಾನು ಇಲ್ಲಿ ನಡೀತಾರಂತ ಪ್ರತಿಯೊಂದು ನೀವು ಬರ್ಕೊಂತ ಹೋದ್ರೆ ಒಂದು ದೊಡ್ಡ ಲಿಸ್ಟೇ ಬಂದ್ಬಿಡ್ತದೆ. ಮಾತಾರ್ ಫೌಂಡೇಶನ್ ಅಲ್ಲಿ ಏನ್ ನಡೀತಿದೆ, ಏನ್ ನಡೀತಾ ಇದೆ, ನಡೆಯಕ್ಕೂ ಮುಂದಕ್ಕೆ ಹೋಗ್ತಾ ಇದೀವಿ, ನಡ್ಸಕ್ಕೆ ಎಲ್ಲ ಬರ್ಕೊಂಡ್ರೆ ಪ್ರೋಗ್ರಾಮ್ಗಳು, ಚಿಕಿತ್ಸೆಗಳು ನೀವು ತಿಳ್ಕೋಬೇಕಾಗಿರೋದು ತುಂಬಾ ಇದೆ, ಆಯ್ತಾ. ಸೊ ಗೀತಾ ಮೇಡಮ್ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ತಾವು ಹೊರಡುವಾಗ ಪಾಂಪ್ಲೆಟ್ಸ್ ಅಥವಾ ಮಹಾವತಾರದ ಏನೇನು ಪ್ರೋಗ್ರಾಮ್ ಇದೆಯಲ್ಲ ಸರ್, ಅದು ಒಂದಷ್ಟು ತಗೊಳ್ಳಿ, ನಾವು ಅಲ್ಲಿ ನಾಯಕನಹಟ್ಟಿನಲ್ಲಿ ಸ್ವಲ್ಪ ಜನರಿಗೆ ಕೊಡ್ಲಿಕ್ಕೆ ಅಂತ. ಯಾಕಂದ್ರೆ ಕಾರ್ಯಕ್ರಮ ಏನು ಅಂತ ಗೊತ್ತಿಲ್ಲದವರೇ ಇರುವುದು ಅಲ್ಲಿ ಜಾಸ್ತಿ. ಆದ ಕಾರಣ ನಮಗೆ ಒಂದು ಹೇಳಿ ಪಾಂಪ್ಲೆಟ್ಸ್ ಅನ್ನ ತರಲಿ, ಏನೇನು ಚಿಕಿತ್ಸೆ ಇದೆ ಅಂತ ಹೇಳ್ಕೊಂಡು ಹೇಳಿದ್ರು. ಮತ್ತೆ ಇದು ಪಂಚಕರ್ಮ ಹೇಗೆ ಸರ್, ಎಷ್ಟು ದಿನ ಅದು ಏನಾದ್ರು ಇದೆಯಾ ಸರ್? ಅದು ಡಿಪೆಂಡ್ಸ್ ಅಪಾನ್ ದಿ ಪ್ರಾಬ್ಲಮ್. ಅವ್ರಿಗೆ ಸಮಸ್ಯೆ ಅದ್ರ ಪ್ರಕಾರ ಆಯುರ್ವೇದ ಡಾಕ್ಟರ್ ಹೇಳ್ತಾರೆ. ಸೊ ಉದಾಹರಣೆಗೆ ಕಟಿ ಎಷ್ಟು ದಿನ ಮಾಡ್ಬೇಕು, ಎಷ್ಟು ಸರಿ ಬರ್ಬೇಕಾಗತ್ತೆ, ಆ ರೀತಿಯಲ್ಲಿ ಹೇಳ್ತಾರೆ. ಆ ತರ ಬಂದು ಮಾಡ್ಕೊಂಡು ಹೋಗ್ಬೋದು. ಅಲ್ಲೇ ಸ್ನಾನ ಮಾಡ್ಕೋಬಹುದು, ಅಲ್ಲೇ ನಿಮ್ಗೆಲ್ಲ ಸಿಗತ್ತೆ. ಓಕೆ,
ಬಟ್ಟೆ ಚೇಂಜ್ ಮಾಡ್ಕೋಬಹುದು. ಆ ರೀತಿಯಲ್ಲಿ ಒಂದು ರೂಮು ನಮ್ಮ ಈಗ ರಿಸೆಪ್ಷನ್ ಇದೆಯಲ್ಲ ಅಲ್ಲಿ ಆ ಪ್ರಾಂತದಲ್ಲಿ ನಾವು ಏರ್ಪಾಟ್ ಮಾಡ್ತಾ ಇದ್ವಿ. ಈಗ ಓಕೆ ಸರ್. ರಿಸೆಪ್ಷನ್ ಸ್ವಲ್ಪ ಈ ಕಡೆ ತಲಿತಾ ಇದ್ವಿ. ಸೊ ಆ ರೀತಿಯಲ್ಲಿ ಇರುವಾಗ ನಿಮ್ಗೆ ಎಲ್ಲಾ ಚಿಕಿತ್ಸೆ ಅಲ್ಲೇ ಆಗತ್ತೆ ಕಂಪ್ಲೀಟ್. ಓಕೆ ಸರ್. ಇದು ಇದು ಒಕ್ಕಲಿಗರ ಸಂಘದ್ದು ಬೆಳಿಗ್ಗೆ 11 ಗಂಟೆಯಿಂದನಾ ಸರ್, ಹೇಗೆ? 9 ಗಂಟೆಯಿಂದ. 9 ಗಂಟೆಯಿಂದ ಇವತ್ತು 9:30 ಸ್ಟಾರ್ಟ್ ಆಗತ್ತೆ. ಒಂದು 10 ಗಂಟೆಗೆ ಇನಾಗ್ರೇಷನ್, 10-10:30 ಇನಾಗ್ರೇಷನ್. ಮತ್ತೆ 10:30 ನಾವು ಆಲ್ಮೋಸ್ಟ್ ನಮ್ಮ ಸ್ಟಾಲ್ ಎಲ್ಲ ಸೆಟಪ್ ಆಗಿರ್ತದೆ. ಸ್ಟಾಲ್ ನಂಬರ್ B2. B2. ಬಟ್ ಗೇಟ್ ಎಷ್ಟು ಸರ್? ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಯಾವ ಗೇಟ್ ಅಲ್ಲಿ? ಗೇಟ್ ನಂಬರ್ 4. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇವತ್ತು ನಾನು ಅವೈಲೇಬಲ್ ಇರ್ತೀನಿ ಮಧ್ಯಾಹ್ನ ಮೇಲೆ, ಮೋಸ್ಟ್ಲಿ ಮಧ್ಯಾಹ್ನ ಸಾಯಂಕಾಲ ಇರ್ತೀನಿ. ನಾಳೆ ಇರಲ್ಲ, ನಾಳಿದ್ದು ಸಂಡೇ ಪೂರ್ತಿ ಇರ್ತೀನಿ ಅಲ್ಲಿ. ರೈಟ್, ಓಕೆ. ಸುಭದ್ರಾ ಮೇಡಮ್ ಏನ್ ಮಾತಾಡ್ಬೇಕಾ? ನಮಸ್ತೆ ಗುರೂಜಿ. ನಿನ್ನೆ ರಾತ್ರಿ ಡಿಫ್ರೆಂಟ್ ಆಗಿತ್ತು ಗುರೂಜಿ, ಧ್ಯಾನ ಮಾಡಿಸಿದ್ದು. ಒಂಥರ ತುಂಬಾ ವೈಬ್ರೇಷನ್ ಇತ್ತು, ಹೇಳಕ್ ನಂಗೆ ಆಗ್ತಿಲ್ಲ. ಮತ್ತೆ ನೀವು ಫೌಂಡೇಶನ್ ಅಲ್ಲಿ ಬಿಡಿ ದಿವಸದಲ್ಲೂ ಸಿಗ್ತೀರಾ ಗುರೂಜಿ? ಕನ್ಸಲ್ಟೇಷನ್ ಮಾಡ್ಬೇಕು ಅಂತಿದ್ದಾರೆ, ನಮ್ಮಿಬ್ಬರು ಫ್ರೆಂಡ್ಸ್ ಬರ್ಬೇಕು ಅಂತಿದ್ದಾರೆ. ನಾಳೆ ಇರ್ತೀನಿ, ಸಾಟರ್ಡೆ, ಇವತ್ತಲ್ಲ. ಸಾಟರ್ಡೆ ಕ್ಲಾಸಸ್ ಇರುತ್ತಲ್ಲ, ಹೇಗೆ ಆಗುತ್ತಾ? ಮಧ್ಯಾಹ್ನ ಲಂಚ್ ಟೈಮ್, ಇಲ್ಲಾಂದ್ರೆ ಸಾಯಂಕಾಲ 5 ಗಂಟೆ ಮೇಲೆ. 5 ಗಂಟೆ ಮೇಲೆ ಇದೆಲ್ಲ ನಡೆಸ್ಕೊಡ್ತಿದ್ದೀರಾ ಗುರುಜಿ. ತುಂಬಾ 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 ಧನ್ಯವಾದಗಳು ಗುರುಜಿ ನಿಮ್ಗೆ. ರೈಟ್, ಥ್ಯಾಂಕ್ ಯು. ಅನಾಹತ ಚಕ್ರದ್ದು ಚೆನ್ನಾಗಿತ್ತು ವಿಡಿಯೋ, ಮತ್ತೆ ಕೇಳಿಸ್ಕೊತೀನಿ. ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಕೇಳಿಸ್ಕೊಂಡು ಎಲ್ಲ ನೋಟ್ಸ್ ಮಾಡ್ಕೊತೀನಿ ಗುರುಜಿ. ಓಕೆ, ರೈಟ್, ಧನ್ಯವಾದಗಳು ಧನ್ಯವಾದಗಳು. ಓಕೆ ಮಾ, ಸಂಪನ್ನ ಗೊತ್ತು. ಯಾರಿದ್ದಾರೆ ಸಂಪನ್ನಗೊಳಿಸಕ್ಕೆ? ರೇವತಿ ಮೇಡಮ್, ಇಲ್ಲಾಂದ್ರೆ ಕ್ಲೋಸ್ ಮಾಡಿ. ಯಾರಿಲ್ವಾ? ಓಕೆ ಸರ್. ಬೆಳಗ್ಗೆಯಿಂದ ಆಕ್ಚುಲಿ ನನಗೆ ಪೂರ್ತಿ ಕಾರ್ಯಕ್ರಮ ಗೊತ್ತಾಗ್ಲಿಲ್ಲ ಸರ್. ನಾ ಹೇಳಿದೆ ನೆಟ್ ಬಹಳ ಪ್ರಾಬ್ಲಮ್ ಆಯ್ತು ಅಂತ. ಬೆಳಗ್ಗೆಯಿಂದ ಧ್ಯಾನದ ಒಟ್ಟಿಗೆ ಇಷ್ಟರವರೆಗೆ ನಡೆದಂತ ಎಲ್ಲ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೀತು. ಯಾಕಂತಂದ್ರೆ ಅರ್ಧ ಆದ್ರೂ ನಾನು ಕೇಳ್ಕೊಂಡ್ರೆ ಬಹಳ ಅದ್ಭುತವಾದ ಮಾಹಿತಿ, ಜೊತೆಗೆ ಈಗ ಶೇರ್ ಮಾಡ್ಕೊಂಡವರಿಂದ ಬಹಳ ಅದ್ಭುತವಾದ ಮಾಹಿತಿ ಸಿಕ್ತು. ಇದು ಎಲ್ಲವೂ ಸಹ ಮಹಾತಾರ್ ಫೌಂಡೇಶನ್ ಇಂದ ವಿತೌಟ್, ವಿಲಾಸ್ ಸರ್ ಹೇಳಿದಂಗೆ ವಿತೌಟ್ ಎನಿ ಫೀಸ್ ನಾವು ಇಷ್ಟೊಂದು ಕಲ್ತ್ಕೊಳ್ತಾ ಇರೋದು ನಾವು ನಿಜವಾಗ್ಲೂ ಧನ್ಯರು. ಜೊತೆಗೆ ಮಹಾತಾರ್ ಫೌಂಡೇಶನ್ಗೆ ಅನಂತ ಧನ್ಯವಾದಗಳು ಸರ್. ಹಾಗೇನೆ ತಮ್ಮ ಒಂದು ಆ ಮನೋಭಾವನೆಗೆ ನಾನು ನಿಜವಾಗ್ಲೂ ಕೃತಜ್ಞಳು ಸರ್. ಕಲ್ಸ್ಕೊಡತಕ್ಕಂತ ಮನೋಭಾವನೆ ಇರತಕ್ಕಂಥವ್ರು ಬಹಳ ಕಡಿಮೆ ಸಿಗುದು. ಅದಕ್ಕೋಸ್ಕರ ಹಾಗೇನೆ ಇದರಲ್ಲಿ ಭಾಗವಹಿಸಿ ಇದರ ಒಂದು ಪ್ರಯೋಜನವನ್ನ ಪಡ್ಕೊಂಡಿರತಕ್ಕಂತ ಪ್ರತಿಯೊಬ್ಬ ಧ್ಯಾನ ಬಂಧುಗಳಿಗೆ ಸಹ ನನ್ನ ಧನ್ಯವಾದಗಳನ್ನ ಹೇಳುತ್ತಾ ಎಲ್ರಿಗೂ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ಬೋದು. ರೈಟ್, ಓಕೆ. ಬಸಪ್ಪ ಅಂಡೇಜ್ ಮಾಡಿದ್ರು. ಬಸಪ್ಪ ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಏನಿಲ್ಲ ಮೇಡಮ್, ಯಾವ ನಮ್ಮ ಯೋಗಾಸನ ಈಗ ನಡೀತಾ ಇಲ್ಲಲ್ಲ, ಅದಕ್ಕೆ ನಮ್ಮವರೊಬ್ರು ಅನುಭವಿ ಯೋಗ ಶಿಕ್ಷಕರು ನಾಳೆಯಿಂದ ತಮ್ಮ ಕ್ಲಾಸ್ ನಡೆಸಕ್ಕೆ ಮುಂದೆ ಬಂದಿದ್ದಾರೆ ಮೇಡಮ್. ಅದಕ್ಕೆ ಅದನ್ನ ಹೇಳಕ್ಕಾಗಿ ಎಂಟ್ರೈಸ್ ಮಾಡಿದೆ ಮೇಡಮ್. ಈಗ ಅವರು ಜಸ್ಟ್ ಇದ್ರಾಗ ಆಗಿದ್ದಾರೆ, ಜಾಯಿನ್ ಆಗಿದ್ದಾರೆ ಮೇಡಮ್. ಅವರು ಮಾತಾಡ್ತಾರೆ. ರುದ್ರಪ್ಪ ಅಂತಂದು ಅವರಿಗೆ ಹ್ಯಾಂಡ್ ಮಾಡಿ ರುದ್ರಪ್ಪ ಕೊಡ್ತಾರೆ ನಿಮಗೆ. ಯಾರ ವಿವಾ ಅಂತ ಒಬ್ರು ಹ್ಯಾಂಡ್ ಮಾಡಿದ್ದಾರೆ. ಯಾರವರು? ವಿವಾ ರುದ್ರಪ್ಪ ಅಂತ ಇದ್ದಾರೆ ಗುರುಗಳೇ. ರುದ್ರಪ್ಪ ಇಲ್ಲಿದ್ದಾರೆ. ಕರೆಕ್ಟ್. ಹೇಳಿ ರುದ್ರಪ್ಪ ಅವರೇ, ಮಾತಾಡಿ. ಸೌಂಡ್ ಬರ್ತಾ ಇಲ್ಲ ರುದ್ರಪ್ಪ ಅವರ, ಸೌಂಡ್ ಬರ್ತಾ ಇಲ್ಲ. ರುದ್ರಪ್ಪ ಸೌಂಡ್ ಕೇಳ್ತಾ ಇಲ್ಲ ರುದ್ರಪ್ಪ ಸರ್. ಸೌಂಡ್ ಕೇಳಿಸ್ತಾ ಇಲ್ಲ. ಅಲ್ಲ, ಅನ್ಮ್ಯೂಟ್ ಮಾಡಿದ್ದಾರೆ, ತಮ್ದು ವಾಯ್ಸ್ ಕೇಳ್ತಾ ಇಲ್ಲ. ಹೌದೌದು, ಯಾಕೆ ಸರಿ ಕೇಳ್ತಾ ಇಲ್ಲ. ಓಕೆ. ನಾಳೆಯಿಂದ ಗುರುಗಳೇ, ನಾಳೆಯಿಂದ ಅವರು ಯೋಗ ಕ್ಲಾಸ್ ಕಂಟಿನ್ಯೂ ಮಾಡ್ತಾರೆ ಗುರುಗಳೇ. 5:15 ಹೇಳಿದೀವಿ. ಅಶ್ವಿನಿ ಮೇಡಮ್, ನಂದಾ ಮೇಡಮ್ ಕನೆಕ್ಟ್ ಮಾಡಿ, ಅವ್ರು ಮಾತಾಡಿ ಯಾವ ರೀತಿಯಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಆಯ್ತು ಗುರುಗಳೇ, ಆಯ್ತು. ಆಗ್ಲಿ, ಖಂಡಿತ ಗುರುಗಳೇ. ನಮಸ್ಕಾರ. ವಿವಾ ಅಂತ ಅವರು ಮಾತಾಡಿ.
ಅನ್ಮ್ಯೂಟ್ ಮಾಡಿದ್ವಿ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಸರ್ ತುಂಬಾ ಚೆನ್ನಾಗಿತ್ತು ಸರ್ ಇವತ್ತೊಂದು ಇದೆಲ್ಲ ಕ್ಲಾಸು ಮತ್ತೆ ಟಿಪ್ಸ್ ಎಲ್ಲ ಅನಾಹತ ಚಕ್ರದ ಆಕ್ಟಿವೇಶನ್ ನೀವು ಕೊಟ್ಟಿದ್ದು ಎಲ್ಲ ಸೊಲ್ಯೂಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಯಾವಾಗ್ಲೂ ನಾವು ನಿಮ್ಮ ಕ್ಲಾಸಲ್ಲಿ ಹೇಳೋದನ್ನೆಲ್ಲ ನಾವು ಅಳವಡಿಸ್ಕೊಂತ ಇದೀವಿ ಸರ್, ಚೆನ್ನಾಗಿದೆ. ಇವತ್ತು ಅದು ಅಫರ್ಮೇಷನ್ಸ್ ಹೇಳಿದ್ರಲ್ಲ ಸರ್, ಅದೊಂದ್ಸರಿ ರಿಪೀಟ್ ಮಾಡಿದ್ರೆ ಬರ್ಕೊಳ್ತಾ ಇದ್ದೆ, ಅದಕ್ಕೆ ಸರ್. ಇಲ್ಲಮ್ಮ, ಮತ್ತೆ ವಿಡಿಯೋ ನೋಡ್ಬೇಕು. ಸರ್ ನಮಸ್ತೆ. ಹೌದಾ, ವಿಡಿಯೋ ರೆಕಾರ್ಡೆಡ್ ಸಿಗುತ್ತಾ ಸರ್ ಅದು ಗ್ರೂಪ್ ಅಲ್ಲಿ? ವಿಡಿಯೋ ಬರುತ್ತೆ, ಗೂಗಲ್ ಬರುತ್ತೆ. ಹಾ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ವಾಯ್ಸ್ ಬಂತು ಸರ್. ರುದ್ರಪ್ರಸಾದ್ ಹೇಳಿ. ಸರ್ ನಮಸ್ತೆ. ನಮಸ್ತೆ. ವಾಯ್ಸ್ ಕೇಳ್ತಾ ಇದೆ ಸರ್? ಕೇಳಿಸ್ತಾ ಇದೆ, ಈಗ ಜಾಸ್ತಿ ಕೇಳಿಸ್ತಾ ಇದೆ ಅವಾಗಿಂದ. ಸರ್ ಓಕೆ ಸರ್. ಸರ್ ಅಂದ್ರೆ ಡೈಲಿ ಕ್ಲಾಸ್ ತಗೊಳ್ತೀವಿ ಸರ್ ನಾವು, ಬಟ್ ಅದೇ ಯಾವ ತರ ಅಂತಂದ ಹೇಳಿದ್ರೆ ನಾನು ಪ್ರಿಪ್ರೇಷನ್ಸ್ ಅದರ ತರನೇ ಮಾಡಿಸ್ತೀನಿ. ವೆರಿ ಗುಡ್, ಮಾಡಿ ಸರ್. ಸೊ ನಿಮ್ಮ ಸೇವಕ್ಕೆ ಧನ್ಯವಾದಗಳು. ಸೊ ನಮ್ಮ ಎಲ್ಲಾ ಮಾಸ್ಟರ್ಸು ತಮಗೆ ಕೃತಜ್ಞತೆ ತಿಳಿಸ್ತಾರೆ. ಸೊ ಖಂಡಿತ ಮಾಡಿ, ಎಲ್ಲರಿಗೂ ಉಪಯೋಗ ಆಗತ್ತೆ. ಓಕೆ ಸರಿ ಸರಿ ಸರ್. ಸೇವಕ್ಕೆ ನಾವೆಲ್ಲರೂ ಆಭಾರಿ, ಸೇವಕ್ಕೆ ನಾವು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅಂದ್ರೆ ಆಸನಗಳೆಲ್ಲ ಮಾಡಿಸ್ಬೋದಾ ಸರ್? ಆಸನ ಅರ್ಧ ಗಂಟೆ ಸರ್, ಅರ್ಧ ಗಂಟೆದಲ್ಲಿ ಎಷ್ಟು ಆಸನಗಳು, ಎಷ್ಟು ಪ್ರಾಣಾಯಾಮ, 2 ಪ್ರಾಣಾಯಾಮಗಳಿರ್ಲಿ, ಬಟ್ ಸ್ವಲ್ಪ ಆಸನಗಳು ಅಂದ್ರೆ ಫಿಸಿಕಲ್ ಶರೀರಕ್ಕೆ ಸ್ವಲ್ಪ ದಂಡನೆ ಕೊಡ್ಬೇಕಂತ ಅಷ್ಟೇ ನಮ್ಮ ಉದ್ದೇಶ. ಓಕೆ, ಸೂರ್ಯ ನಮಸ್ಕಾರನೂ ಮಾಡ್ಬೋದಾ ಸರ್ ಅದರಲ್ಲಿ? ಮಾಡ್ಬೋದು. ಸೂರ್ಯ ನಮಸ್ಕಾರ ಮಾಡಿ, ಒಂದ್ ದಿವಸ ಯೋಗಾಸನಗಳು ಮಾಡಿ, 2 ಪ್ರಾಣಾಯಾಮಗಳಿಗೆ ಜೋಡಿಸ್ಕೊಳ್ಳಿ. ಒಟ್ಟಾರೆ ಏನಂದ್ರೆ 30 to 40 ಮಿನಿಟ್ಸ್ ಕೊಡ್ಬೋದು ಸರ್. ಓಕೆ ಓಕೆ ಸರ್, ಸರಿ ಸರ್, ಸರಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತು. ಬಸಪ್ಪ ಅವರು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಅವ್ರಿಗೂ ಕೃತಜ್ಞತೆಗಳು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್, ಓಕೆ ಮಾ, ಸಂಪನ್ನಗೊಳಿಸೋಣ ಕಾರ್ಯಕ್ರಮ. ರೈಟ್, ಸೊ ಎಲ್ಲರಿಗೂ ಧನ್ಯವಾದಗಳು. ಈಗ ಸೊ ಈಗ ಒಂದು ಸರಿ ಸಂಪನ್ನಗೊಳಿಸಿ ಮತ್ತೆ 2ನೇ ಸರಿ ಸಂಪನ್ನ ಸಮಯ ಬಂತು. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು, ಬಾಯ್ ಬಾಯ್. ಧನ್ಯವಾದಗಳು.